ನಮಸ್ಕಾರ ಅಂಕಲ್, ಸ್ಟಾರ್ಟ್ ಮಾಡಿ. ನಮಸ್ಕಾರ. ನಮಸ್ಕಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತದಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಭಾರತ ತಾತ್ಪರ್ಯ ನಿರ್ಣಯದಲ್ಲಿ 11ನೇ ಅಧ್ಯಾಯ ಏಕಾದಶೋಧ್ಯಾಯ ಅಂತ ಇದಕ್ಕೆ. ಅದಿಲ್ಲಿ 237 ಶ್ಲೋಕ ಇದೆ. ಇದರಲ್ಲಿ ಮೊದಲು ಮುಖ್ಯವಾಗಿ ಏನ್ ಬರ್ತದೆ ಅಂದ್ರೆ ಸುಮಾರು ಒಂದು 100 ಪೇಜ್ ಬರೀನು ಅಲ್ಲಿ ಭಾರತದಲ್ಲಿ ಬರ್ತಕ್ಕಂತ ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಅವರೆಲ್ಲ ಯಾರು, ಆಚಾರ್ಯರು ಸ್ವರೂಪ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದ ಏನು ಅಂತಂದ್ರೆ, ಶ್ರೀಮದ್ ಆಚಾರ್ಯರು ಎಲ್ಲಿ ಸ್ವರೂಪ ನಿರ್ಣಯ ಮಾಡಿದ್ದಾರೆಯೋ ಅಲ್ಲಿರ್ತಕ್ಕಂಥದನ್ನ ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಅದಲ್ಲಂಗೆ ನಾವು ಸ್ವರೂಪ ನಿರ್ಣಯವಾಗಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗಬಾರದು. ಅದಕ್ಕೆ ಮುಖ್ಯವಾದ ಅಭಿಪ್ರಾಯವೇನು ಅಂದ್ರೆ, ಸ್ವರೂಪ ದೇಹದಲ್ಲೇ ಪ್ರವೇಶ ಮಾಡ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ವಾಯುದೇವರಾಗಿರ್ತಕ್ಕಂಥವ್ರು ಘರ್ಮ ಸಮಂತ ತ್ರಿವಿಧಂ ವ್ಯಾಪತು ತಯೋ ಯುಷ್ಟಿಂ ಮಾತರಿಶ್ವ ಜಗಾಮ ಅಂತ ಹೇಳಿ ಗುಹಾಧಿಕರಣದ ಭಾಷೆಯಲ್ಲಿ ಬರೋದು. ಆದ ಕಾರಣ ಈ ಸ್ವರೂಪ ನಿರ್ಣಯ ಮಾಡಿದ್ದಾರೆ. ಆದ ಕಾರಣ ನಾವು ಭಾರತದಲ್ಲಿ ಬರ್ತಕ್ಕಂಥವ್ರೆಲ್ಲ ಈ ಸ್ವರೂಪದಲ್ಲಿ ಯಾರು, ಅವರಿಗೆ ಆವೇಶವಾಗಿರ್ತಕ್ಕಂಥದ್ದು ಏನಿದೆ ಇತ್ಯಾದಿಗಳು ತಿಳ್ಕೊಂಡು ನಾವು ಓದಿದ್ರೆ ತುಂಬಾ ಪುಣ್ಯ ಬರೋದು. ಅದಕ್ಕೆ ಶಶಾಂಕ ಪುತ್ರಾತ್ ಅಭವತ್ ಪುರೂರವಃ ತಸ್ಯ ಆಯುಃ ನೌಷಃ ಯಯಾತಿ ತಸ್ಯಾಚ ಪತ್ನಿಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪಾದೈಕ ಭಕ್ತಃ. ಈ ಹೆಸರೆಲ್ಲ ಕೇಳಿದ್ರೆ ತುಂಬಾ ಪುಣ್ಯ. ಇದಕ್ಕೆಂದ್ರೆ ಅಲ್ಲಿ ಬ್ರಹ್ಮದೇವರ ಇರ್ತಕ್ಕಂಥ ಅವ್ರ ಮಾನಸಿಕರ ಪುತ್ರರಾಗಿರ್ತಕ್ಕಂಥವ್ರು 7 ಜನ. ಅವ್ರು ಯಾರು ಅಂದ್ರೆ ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕರತುಹು, ವಸಿಷ್ಠ ಎಂಬುದಾಗಿರ್ತಕ್ಕಂಥವ್ರು. ಅದಿಲ್ಲಿ ಈ ಅತ್ರಿ ಋಷಿಗಳಾಗಿರ್ತಕ್ಕಂಥವ್ರು ಮಕ್ಕಳಾಗಿ ಶಶಾಂಕ ಅಂದ್ರೆ ಚಂದ್ರ ಅಂತ ಅರ್ಥ. ಚಂದ್ರನ ಇರ್ತಕ್ಕಂಥವ ಹುಟ್ಟಿದಾನೆ. ಚಂದ್ರನ ಮಗನ ಇರ್ತಕ್ಕಂಥವ ಬುಧನ್ ಮಗನ ಇರ್ತಕ್ಕಂಥವ ಪುರೂರವನ ಮಗನ ಇರ್ತಕ್ಕಂಥವ ಆಯು ಮಗನ ಇರ್ತಕ್ಕಂಥವ ನಗುಷೋಪಾಖ್ಯಾನ ಅಂತ ಹೇಳಿ ಭಾರತದಲ್ಲಿ ದೊಡ್ಡ ವಿಷಯ. ಅದಕ್ಕೆ ಆಮೇಲೆ ಆ ನಗುಷನ್ ಮಗನ ಇರ್ತಕ್ಕಂಥವ ಯಯಾತಿ. ಈ ಯಯಾತಿ ರಾಜನ್ ಮೇಲೆ ಧರ್ಮಿಷ್ಠ ಅಂತ ಹೇಳಿ ನಾನು ಬಂದು 2 ಪುಸ್ತಕ ಬರೆದಿದ್ದೇನೆ. TSR ಬುಕ್ ನಂಬರ್ 197, 198 ಯಯಾತಿನ ಕುರಿತು ಬಂದು ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು ಪುರಾಣಗಳು ಇರ್ತಕ್ಕಂಥದ್ದು. ಯಯಾತಿ ರಾಜನ ಕುರಿತು ಅವನ ಕುರಿತು ಬರ್ತಾನೆ. ತಸ ಯಯಾತೇಹೇ, ಆ ಯಯಾತಿಯ ಇರ್ತಕ್ಕಂಥವನಿಗೆ ಪತ್ನಿಯುಗಲಂ ವ್ಯಾಸ, 2 ಪತ್ನಿಯರಾಗಿರ್ತಕ್ಕಂಥವ್ರು ಇಟ್ರು. ಪಂಚಸುತಾಹ, 5 ಮಕ್ಕಳ ಇರ್ತಕ್ಕಂಥವ್ರು ಯಯಾತಿಗೆ. ಅವರೆಲ್ಲ ವಿಷ್ಣುಪಾದೈಕ ಭಕ್ತಾಹ, ವಿಷ್ಣು ಪರಮಾತ್ಮನಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಭಕ್ತಿ ಮಾಡಿದವರು. ವಿಷ್ಣು ಪದೇ ಏಕ ಭಕ್ತಾಹ, ಮುಖ್ಯ ಭಕ್ತಾಹ ಅಭವನ್ ಹಂಗಿರ್ತಕ್ಕಂಥವ್ರು. ಆದ ಕಾರಣ ಯಯಾತಿ ಆಗಿರ್ತಕ್ಕಂಥವ್ರು 2 ಹೆಂಡತಿಯರಾಗಿರ್ತಕ್ಕಂಥವ್ರು. ಮೊದಲ ಹೆಂಡತಿ ಶುಕ್ರಾಚಾರ್ಯರ ಮಗಳಾಗಿರ್ತಕ್ಕಂಥ ದೇವಯಾನಿ ಎಂಬುದಾಗಿರ್ತಕ್ಕಂಥವ್ದು. 2ನೇ ಹೆಂಡತಿ ಆಗಿರ್ತಕ್ಕಂಥವ್ದು ವಾರ್ಷ ಪರ್ವಣಿ. ಹಾಗೆಂತಂದ್ರೆ ವಿಷಪರ್ವಣ ಇರ್ತಕ್ಕಂಥ ದಾನವರ ಮಗಳಾಗಿರ್ತಕ್ಕಂಥವಳು ವಾರ್ಷ ಪರ್ವಣಿ ಎಂಬುದಾಗಿರ್ತಕ್ಕಂಥವಳು. ಅವಳಿಗೆ ಶರ್ಮಿಷ್ಠ ಎಂಬುದಾಗಿರ್ತಕ್ಕಂಥದ್ದು ಹೆಸರು. ಅದಿಲ್ಲಿ 3 ಮಕ್ಕಳಾಗಿರ್ತಕ್ಕಂಥವ್ರು ಹುಟ್ಟಿರುವ. ಅವರು ಯಾರು ಅಂತ ತಿಳ್ಕೊಂಡ್ರೆ ನಾವು ಬಂದು ಅದರಲ್ಲಿ ನೋಡ್ಬಹುದು. ಅದಲ್ಲಿ ಯದುಂಚ ದುರ್ವಸಂಚೈವ ದೇವಯಾನಿ ವ್ಯಜಾಯತ ದ್ರಹ್ಯುಂಚ ಅನುಂಚ ಪೂರ್ವಂಚ ಶರ್ಮಿಷ್ಠ ವಾರ್ಷ ಪರ್ವಣಿ. ಇದೆಲ್ಲ ಪ್ರಾಪರ್ ನೌನ್. ದೊಡ್ಡವರು ಅಂತ ಮಾರಿಯವರ ಇರ್ತಕ್ಕಂಥವ್ರು ನಮ್ಗಿಂತ ಎಷ್ಟೋ ಕೋಟಿ ಮಡಂಗು ಪುಣ್ಯ ಮಾಡಿದವರಾಗಿರ್ತಕ್ಕಂಥವ್ರು. ಅವ್ರನ್ನ ಕುರಿತು ತಿಳ್ಕೊಬೇಕು. ಅವರ ಸ್ವರೂಪ ಏನು ಎಂಬುದ ತಿಳ್ಕೊಬೇಕು ಎಂಬುದಕ್ಕೆ ಶ್ರೀಮದ್ ಆಚಾರ್ಯರು ಈ 11ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಆದ ಕಾರಣ ಯದು ಅಂತಂಬದು ಮೊದಲ ಮಗ, ದುರ್ವಸು ಎಂಬುದು 2ನೇ ಮಗ. ಇವರಿಬ್ರು ದೇವಯಾನಿಗೂನು ಯಯಾತಿಗೂ ಹುಟ್ಟಿದ ಮಕ್ಕಳ ಇರ್ತಕ್ಕಂಥವ್ರು. ಆಮೇಲೆ ದೃಹ್ಯು ಅಣು ಪೂರು ಎಂಬುದಾಗಿರ್ತಕ್ಕಂಥವ್ರು 3 ಮಕ್ಕಳ ಇರ್ತಕ್ಕಂಥವ್ರು. ಶರ್ಮಿಷ್ಠ ಎಂಬುದಾಗಿರ್ತಕ್ಕಂಥ 2ನೇ ಹೆಂಡತಿಯಲ್ಲಿ ಯಯಾದಿ ಮಕ್ಕಳ ಇರ್ತಕ್ಕಂಥವ್ರು. ಇವರೆಲ್ಲರೂ ಈ 5 ಮಕ್ಕಳ ಇರ್ತಕ್ಕಂಥವ್ರು ಎಲ್ಲರಿಗೂ ಒಂದು ಪರಮಾತ್ಮನ ಇರ್ತಕ್ಕಂಥ ವಿಷ್ಣುವಲ್ಲಿ ವಿಷ್ಣು ಪದೇ ಏಕಭಕ್ತಾಹ
ಮುಖ್ಯ ಭಕ್ತ ಅಭವತ್, ಅವರು ವಿಷ್ಣು ಭಕ್ತರಾಗಿರ್ತಕ್ಕಂಥವರಾಗಿದ್ದರು ಅಂತ ಹೇಳ್ಬಿಟ್ಟು, ಆಗ ಯದೋಹೋ ವಂಶೇ ಚಕ್ರವರ್ತಿ ಕಾರ್ತಿವೀರ್ಯಾರ್ಜುನ ಅಭವತ್. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಕಾರ್ತಿವೀರ್ಯಾರ್ಜುನ ಅಂತ ಹೇಳಿ ನೀವು ಕೇಳಿರ್ಬಿಟ್ಟು ಒಂದು 1000 ಕೈ ಅವನಿಗೆ ಹಂಗಿರ್ತಕ್ಕಂಥದ್ದು. ವಿಷ್ಣೋಹೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್. ಹಾಗೆ ಅಂತಂದ್ರೆ ಈ ಎದುರು ವಂಶದ ಇರ್ತಕ್ಕಂಥದ್ದಲ್ಲಿ ಕಾರ್ತಿವೀರ್ಯಾರ್ಜುನ ಎಂಬುದಾಗಿರ್ತಕ್ಕಂಥ ಹುಟ್ಟಿದ. ಆ ಕಾರ್ತಿವೀರ್ಯಾರ್ಜುನನ ಇರ್ತಕ್ಕಂಥವನಿ 12 ಹೆಸರು ನಾನು ಪುಸ್ತಕದಲ್ಲಿ ಬರೆದಿರುವೆ. ಇದಕ್ಕೆಂದ್ರೆ ಈ ಕಾರ್ತಿವೀರ್ಯನು ನಾಮ ರಾಜ ಬಾಹುಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಯಾವ್ದಾದ್ರು ಒಂದು ಕಾಣಲ್ಲ ಅಂತಂದ್ರೆ ಕಾರ್ತಿವೀರ್ಯಾರ್ಜುನನ್ನು ಸ್ಮರಣ ಮಾಡಿದ್ರೆ ಗತಂ ನಷ್ಟಂ, ಹಂಗೆ ಅಂತಂದ್ರೆ ಲಾಸ್ಟ್ ಆರ್ಟಿಕಲ್ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಸಿಕ್ಕಾದು. ಹಾಗೆ ಅಂತ ಬದಲಿ ಲಾಸ್ಟ್ ಆರ್ಟಿಕಲ್ ಅದಕ್ಕೆ ಒಳಗ ಶಾಸ್ತ್ರದಲ್ಲಿ ಏನರ್ಥ ಅಂದ್ರೆ ಪೇನ ಇಟ್ಟೆ ಅದು ತೊಲಚೋಯ್ತು, ಪೆನ್ಸಿಲ್ ಇಟ್ಟೆ ಅದು ತೊಲಚೋಯ್ತು, ಅದು ಸಿಕ್ಕಿತು ಎಂಬುದು ಅರ್ಥ ಅಲ್ಲ. ಲಾಸ್ಟ್ ಆರ್ಟಿಕಲ್ ಅಂದ್ರೆ ಏನಂತಂದ್ರೆ ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ನೀವು ನೋಡಿರಿದ್ರೆ ಈ ಸಜೀವ ರಾಶಿಯ ಇರ್ತಕ್ಕಂಥವ ಗರ್ಭದಲ್ಲಿರಬೇಡ ಒಂದು ಪ್ರಾರ್ಥನೆ ಮಾಡ್ಕೊಂತಾನ, ಪರಮಾತ್ಮ ನನ್ನ ಹುಟ್ಟಿಸ್ಬೇಡ, ಆ ಸಜೀವ ರಾಶಿಗೆ ತಗೊಳ್ಳೆ ನನ್ನನ್ನು ಹುಟ್ಟಿಸ್ಬೇಡ. ಇದಕ್ಕೆಂದ್ರೆ ಈ ಲೋಕದಲ್ಲಿ ಬಂದು ಅನೇಕ ಪಾಪ ಕಾರ್ಯಗಳಾಗಿರ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ, ನಂಗೆ ಬಂದು ಜನ್ಮ ಕೊಡಬೇಡ ಅಂತ ಪ್ರಾರ್ಥನೆ ಮಾಡ್ಕೊಂತಾನ. ಅದೇ ಕೂಸ ಇರ್ತಕ್ಕಂಥದ್ದು ಹೊರಗೆ ಬಂದು ಬೆಳೆಯೋಣೆ, ಆ ಗರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಂಡದ್ದು ಪೂರ ಮರ್ತ ಹೋದಲ್ಲ, ಗತಂ ನಷ್ಟ ಮತ್ತೆ ಹಂಗಿರ್ತಕ್ಕಂಥದ್ದು. ಅದ ಕಾರಣ ಆ ಕಾರ್ತಿವೀರ್ಯಾರ್ಜುನನ ಇರ್ತಕ್ಕಂಥ ಅವನ ಚರಿತ್ರವಾಗಿರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಯಯಾತಿಯ ಇರ್ತಕ್ಕಂಥ ಅವಳು ಯದು ಎಂಬುದಾಗಿರ್ತಕ್ಕಂಥ ಮೊದಲು ಹುಟ್ಟಿದ. ಅದಕ್ಕೆ ಆಮೇಲೆ ಆ ಕ್ಲಾನ್ಲಿ ಆ ವಂಶದಲ್ಲಿ ಬಂದಿರ್ತಕ್ಕಂಥವ ಶ್ರೀಮನ್ ನಾರಾಯಣನ ಇರ್ತಕ್ಕಂಥವೇ ದತ್ತ ಆತ್ರೇಯ ಅಂತ ಹೆಸರು. ದತ್ತಾತ್ರೇಯ ಅಲ್ಲ, ದತ್ತ ಆತ್ರೇಯ ಅಂದ್ರೆ ಅತ್ರಿ ಋಷಿಗಳಲ್ಲಿ ಪರಮಾತ್ಮ ಅವತಾರ ಮಾಡಿರ್ತಕ್ಕಂಥ ಅದಕ್ಕೆ ದತ್ತ ಅಂತ ಹೆಸರವನಿಗೆ. ದತ್ತ ಆತ್ರೇಯನ ಅನುಗ್ರಹದಿಂದ ಕಾರ್ತಿವೀರ್ಯಾರ್ಜುನ ಇರ್ತಕ್ಕಂಥ ಹುಟ್ಟಿದ ಎಂಬುದಾಗಿ ಹೇಳಿ ಅವನ ಮಹಿಮೆ ಆಗಿರ್ತಕ್ಕಂಥದ್ದು ಬೇಕಾದಾಗೆ ಬರ್ತೆ. ಯಸ್ಯ ಸ್ಮರಣ ಮಾತ್ರೇಣ ಸರ್ವ ದುಃಖ ಕ್ಷಯೋ ಭವೇತ್ ಯನ್ನಾಮಾನಿ ಮಹಾವೀರ ಅರ್ಜುನಶ್ಯ ಕೃತ ವೀರ್ಯವಾನ್ ಅಂತ. ಅವನ ನಾಮಸ್ಮರಣೆಯ ಇರ್ತಕ್ಕಂಥದ್ದು ಮಾಡಿದ್ರೆ ನಮಗ ದುಃಖ ಕ್ಷಯವಾಗಿರ್ತಕ್ಕಂಥದ್ದು, ದುಃಖವಾಗಿರ್ತಕ್ಕಂಥದ್ದು ನಾಶ ಆಗತ್ತೆ. ಆದ ಕಾರಣ ಒಳ್ಳೆ ಸ್ವತ್ತ ಇರ್ತಕ್ಕಂಥದ್ದು, ಒಳ್ಳೆ ಜನಗಳಾಗಿರ್ತಕ್ಕಂಥವರ ಒಂದು ಸಂಪರ್ಕ ಇತ್ಯಾದಿಗಳೆಲ್ಲ ಏರ್ಪಡುತ್ತೆ ಅಂತ ಹೇಳ್ಬಿಟ್ಟು ತಸ್ಯಾನ್ಯ ವಯೇ ಯದವೋ ಬುಭೂಹು ವಿಷ್ಣು ಸಂಶ್ರಯ ಪುರೋರ್ವಂಶೇತು ಭರತ ಚಕ್ರವರ್ತಿ ಹರಿಪ್ರಿಯ. ಅದಕ್ಕೆ ಆಮೇಲೆ ನೀವು ಅಲ್ಲಿ ಈ ಚಾರ್ಟಿನ ಇಟ್ಕೊಂಡ್ರೆ ಇದ್ರೆ ಯದು ವಂಶ ಆದ್ಮೇಲೆ ನೀವು ನೋಡಿದ್ರೆ ಬರ್ತಕ್ಕಂಥದ್ದು ಪುರು ಎಂಬುದಾಗಿರ್ತಕ್ಕಂಥವ ಪುರೋರ್ ವಂಶೆ. ಹಾಗೆ ಅಂತಂದ್ರೆ ದೇವಿ ಶರ್ಮಿಷ್ಠ ಆಗಿ ಹುಟ್ಟಿರ್ತಕ್ಕಂಥ 3ನೇ ಮಗನ ಇರ್ತಕ್ಕಂಥವ ಆ ಪುರು, ಅವನ ವಂಶವಾಗಿರ್ತಕ್ಕಂಥದ್ದಲ್ಲಿ ನೀವು ನೋಡಿರಿದ್ರೆ ಕಾರ್ತಿಯ ಜನ ಇರ್ತಕ್ಕಂಥವ ಯದುಕುಲವ ಇರ್ತಕ್ಕಂಥದ್ರಲ್ಲಿದ್ದು, ಆ ಯದುಕುಲದಲ್ಲಿ ತಾನೇ ಕೃಷ್ಣ ಅವತಾರ ಮಾಡಿದ್ದು. ಯದು ನಂದನ ಅಂತ ಹೆಸರಿಟ್ಟಿದ್ದಾರೆ ನೋಡ್ರ. ಯಾದ ಕಾರಣ ಆ ಯದು ವಂಶದಲ್ಲಿ ಬಂದಿರ್ತಕ್ಕಂಥದ್ದು ಕೃಷ್ಣನ ಅವತಾರವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಪುರುವಂಶದ ಇರ್ತಕ್ಕಂಥದ್ದಲ್ಲಿ ಪರಮಾತ್ಮನಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಒಂದು ಭಕ್ತಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಭರತನಾಗಿರ್ತಕ್ಕಂಥ ಹುಟ್ಟಿದ. ಆದ ಕಾರಣ ತಾನೇ ಈ ದೇಶಕ್ಕೆ ಭಾರತ ದೇಶ ಎಂಬುದಾಗಿರ್ತಕ್ಕಂಥ ಹೆಸರು ಬಂತು. ಇಲ್ಲಿ ಒಂದು ಪ್ರಮೇಯವನ್ನ ನಾವು ತಿಳ್ಕೊಬೇಕು, ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭರತ ಅಂತಂಬದಾಗಿರ್ತಕ್ಕಂಥದ್ದು ಮುಖ್ಯ ಪ್ರಾಣ ದೇವರಾಗಿರ್ತಕ್ಕಂಥ ಹೆಸರು. ಅದಕ್ಕೆ ತಾನೇ ಅವರ ಹೆಂಡತಿಗ ಭಾರತಿ ಎಂಬುದಾಗಿರ್ತಕ್ಕಂಥ ಹೆಸರು ಬಂತು. ಆದ ಕಾರಣ ಭರತ ಗಂಟ ಅಂತ ಹೆಸರು ಬಂದದ್ದಕ್ಕೆ ಮುಖ್ಯವಾಗಿ ನೀವು ನೋಡಿದ್ರೆ ಇದೇ ತಾತ್ಪರ್ಯ ನಿರ್ಣಯದಲ್ಲಿ ನಿಮಗೆ 18ನೇ ಅಧ್ಯಾಯದಲ್ಲಿ 103, 104ನೇ ಶ್ಲೋಕದಲ್ಲಿ ಪ್ರಾಣೋಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ ತಸ್ಭಾರ್ಯ ಭಾರತೀ ನಾಮ ವೇದ ರೂಪ ಸರಸ್ವತಿ. ಹಾಗೆ ಅಂತಂದ್ರೆ ಚತುರ್ಮುಖ ಇವರು ಪ್ರಾಣದೇವರಾಗಿರ್ತಕ್ಕಂಥವ್ರು ಭರತ ಎಂಬುದಾಗಿರ್ತಕ್ಕಂಥವ್ರು ಅವರು ತುಂಬಾ ಬಂದು ಪರಮಾತ್ಮನಲ್ಲಿ ಭಕ್ತಿ ಮಾಡಿದವರು. ಈ ಭರತನ ಇರ್ತಕ್ಕಂಥವನು ಆ ಭರತ ಎಂಬ ಹೆಸರು ಇರ್ತಕ್ಕಂಥ ಪ್ರಾಣದೇವರಲ್ಲಿ ತುಂಬಾ ಭಕ್ತಿಯಾಗಿರ್ತಕ್ಕಂಥವು ಮಾಡಿದವ. ಆದ ಕಾರಣ ವಿಜೇಂದ್ರ ಸ್ವಾಮಿಗಳಾಗಿರ್ತಕ್ಕಂಥವ್ರು ಪಾಪ ವಿಮೋಚನ ಸ್ತೋತ್ರ ಎಂಬುದಾಗಿರ್ತಕ್ಕಂಥದ್ದಲ್ಲಿ 21ನೇ ಶ್ಲೋಕದಲ್ಲಿ ಈ ವಿಷಯವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಇಹ ಭಾರತ ಭೂತಲೆ ಅತಿ ಪುಣ್ಯೆ ದ್ರವಿಣ ಸ್ತ್ರೀ ಯುತಃ
ಕೇಶು ಮಾಯಾಂ ಆ ಅಲಬೇಕೇದು ಇದರಂ ವಿಮುಚ್ಯ ವಾ ಮೇ ತವ ಪಾದ ಪಾದಾಬ್ಜ ಗತಿಂ ಪ್ರದೇಹಿ ದೇವ. ಏನ ಭರತಖಂಡವಾಗಿರ್ತಕ್ಕಂಥದ್ದಲ್ಲಿ ತುಂಬಾ ಪುಣ್ಯ ಸ್ಥಳವಾಗಿರ್ತಕ್ಕಂಥದ್ದು. ಅದಲ್ಲಿ ನನಗೆ ಬಂದು ತುಂಬಾ ಕರುಣೆಯಿಂದ ನೀವು ಹುಟ್ಟುವಿಕೆ ಇರ್ತಕ್ಕಂಥದ್ದು ಹುಟ್ಟಿದ್ದೆ. ಆದ ಕಾರಣ ನನಗೆ ಈ ಲೋಕದಲ್ಲಿರ್ತಕ್ಕಂಥ ವಿಷಯದಲ್ಲಿರ್ತಕ್ಕಂಥ ಅದ್ರ ಮೇಲೆ ಇರ್ತಕ್ಕಂಥ ಆಸಕ್ತಿಯನ್ನೆಲ್ಲ ಪರಿಹಾರ ಮಾಡಿ ಪರಮಾತ್ಮ ನೀನು ಪಾದಕಮಲಗಳಲ್ಲಿ ಭಕ್ತಿ ಬರಂಗ್ ಮಾಡು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಭಾರತ ಭೂತನೆ ಅಂತ ಅದು ಮುಖ್ಯ. ಆದ ಕಾರಣ ಭರತಖಂಡವಾಗಿರ್ತಕ್ಕಂಥದ್ದು ಪುಣ್ಯ ಸ್ಥಳವಾಗಿರ್ತಕ್ಕಂಥದ್ದು. ಆದ ಕಾರಣ ತದ್ವಂಶಜ ಕುರುರ್ನಾಮ ಪ್ರದೀಪೋ ಅಭೂತ್ ತದನ್ವಯೇ ಹಾಗಂತೇಳಿ ಆ ಭರತ ವಂಶವಾಗಿರ್ತಕ್ಕಂಥದ್ರಲ್ಲಿ ಕುರು ಎಂಬ ರಾಜ ಬಂದ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಿರಲ್ಲ, ಸಂವೇದಾಯುತ್ಸವ ಅಂತ ಹೇಳಿ ಆ ಕುರು ಮಹಾರಾಜನಾಗಿರ್ತಕ್ಕಂಥ ಅಲ್ಲಿ ಬಂದ. ಅವ ಬಂದು ಪ್ರದೀಪ ರಾಜನ ಇರ್ತಕ್ಕಂಥ ಅವನ ಮಗನಾಗಿ ಬಂದ. ಪ್ರದೀಪ ರಾಜನ ಇರ್ತಕ್ಕಂಥ ಅವನಿಗೆ 3 ಮಕ್ಕಳ ಇರ್ತಕ್ಕಂಥವ್ರಿದ್ರು. ಅವರೆಲ್ಲ ಹೆಂಗಂದ್ರೆ 3 ಅಗ್ನಿ ಹೇಳ್ತಾರೆ. ಆವ ಅಗ್ನಿ ಎಂಬುದಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದು ಅಗ್ನಿಗೂ ಒಂದೊಂದು ಹೆಸರು ಉಂಟು ಯಾಗದಲ್ಲಿ ಬರ್ತಕ್ಕಂಥದ್ದು. ಆ ಪ್ರಕಾರವಾಗಿರ್ತಕ್ಕಂಥ 3 ಮಕ್ಕಳು. ಹಾಗೆ ಅಂತಂದ್ರೆ ಒಳ್ಳೆ ಜ್ಞಾನವಂತರಾಗಿರ್ತಕ್ಕಂಥವ್ರು, ಒಳ್ಳೆ ಭಕ್ತಿ ಇರ್ತಕ್ಕಂಥವ್ರು. ಆದ್ರೆ ಯಾರು 3 ಮಕ್ಕಳು ಅಂತಂದ್ರೆ ದೇವಾಪಿ ಅಥ ಬಾಗ್ಲೀಕು. ಈ ಬಾಗ್ಲೀಕ ಅಂತ ಅದನ್ನೇ ಚೆಂದಾಗಿ ಜ್ಞಾಪಕ ಇಟ್ಬೇಕು. ಅವರೇ ತಾನು ಮಂತ್ರಾಲಯ ಸ್ವಾಮಿಗಳಾಗಿ ಬರ್ತಾರೆ ಅಂತ ಟ್ರೆಡಿಷನ್ಲಿ ಹೇಳ್ತಾರೆ. ಆದ ಕಾರಣ ಬಾಗ್ಲೀಕು ಗುಣಜ್ಯೇಷ್ಠಸ್ಯ ಶಂತನು ಶಂತನು ತ್ವಗ್ದೇಶಯುಕ್ತೋ ದೇವಾಪಿ ಜಗಾಮ ತಪಸೇವನಂ. ಹಾಗೆ ಅಂತೇಳಿ ಈ ಭರತ ವಂಶದಲ್ಲಿ ಕುರು ಆ ಪ್ರದೀಪ ಎಂಬುದಾಗಿರ್ತಕ್ಕಂಥವ. ಆ ಪ್ರದೀಪನ ಇರ್ತಕ್ಕಂಥ ಅವನಿಗೆ 3 ಮಕ್ಕಳು ದೇವಾಪಿ ಬಾಲ್ಯಕ ಶಂತನು. ಹಾಗೆ ಅಂತೇಳಿ ಶಂತನು ಇರ್ತಕ್ಕಂಥವ ಗುಣೆ ಮಗನ ಇದ್ರು ಕೂಡ ಗುಣಜ್ಯೇಷ್ಠ. ಹಾಗೆ ಅಂತಂದ್ರೆ ಇವ್ರು 3 ಜನದಲ್ಲಿ ತುಂಬಾ ಗುಣವಾಗಿರ್ತಕ್ಕಂಥದ್ದು ಒಳ್ಳೆ ಗುಣಜ್ಯೇಷ್ಠ. ದೇವಾಪಿ ಬಾಲಿಕಾಭ್ಯಾಂ ಜ್ಞಾನ ಭಕ್ತಿಯಾದಿ ಗುಣೈ ಉತ್ತಮ ನ ವಯಸ್ಸ. ವಯಸ್ಸಿಂದ ಉತ್ತಮನಲ್ಲ, ಆದ್ರೆ ಜ್ಞಾನ ಭಕ್ತಿಯಾಗಿರ್ತಕ್ಕಂಥದ್ರಿಂದ ಉತ್ತಮನಾಗಿರ್ತಕ್ಕಂಥವ ಸಂತನುವಾಗಿರ್ತಕ್ಕಂಥವ. ದೇವಾಪಿ ದಗ್ಧೋಷಯುಕ್ತ ಪುಷ್ಟೇನ ಯುಕ್ತ ತಪಸೇವನಂ ಜಗಾಮ. ದೇವಾಪಿ ಆಗಿರ್ತಕ್ಕಂಥವನಿಗೆ ಒಂದು ರೋಗವಾಗಿರ್ತಕ್ಕಂಥದ್ದು ಬಂದು ಅವ ತಪಸ್ ಮಾಡ್ಲಿಕ್ಕೆ ಬಂದು ಕಾಡಿಗೆ ಹುಟ್ಟದ. ಆಮೇಲೆ ವಿಷ್ಣೋ ಪ್ರಸಾದಾತ್ ಕೃತಯುಗೆ ರಾಜ ಭವಿಷ್ಯತಿ ಪುತ್ರಿಕಾ ಪುತ್ರಿತಾಂ ಯಾತೋ ಬಾಲ್ಯಕ ರಾಜಸತ್ತಮ. 2ನೇ ಮಗನ ಇರ್ತಕ್ಕಂಥವ ಈ ದೇವಾಪಿ ಆದ್ಮೇಲೆ ಅನುಗ್ರಹ ಇರ್ತಕ್ಕಂಥದ್ದು ವಿಷ್ಣುವಿನ ಅನುಗ್ರಹದಿಂದ ಇವರು ಬಂದು ಈ ಕೃತಿಯುಗವಾಗಿರ್ತಕ್ಕಂಥದ್ದಲ್ಲಿ ಒಂದು ರಾಜನಾಗಿ ಹುಟ್ಟ ಹೋಗುತ್ತಾನ. ಹಾಗೆಂತ ಆಚಾರ್ಯರು ಹೇಳ್ತಾರೆ. ಆ ದೇವಾಪಿ ರಾಜಸತ್ತಮ ಬಾಲ್ಯಕ ಪುತ್ರಿಕಾ ಪುತ್ರಭಾಭ್ಯಾಂ ಮಾತಾಮಹ ಪುತ್ರತಾ ಯಾತಃ. ಹಾಗೆಂದ್ರೆ ಬಾಲಿಕ ರಾಜನ ಇರ್ತಕ್ಕಂಥವ ಪುತ್ರಿಕಾ ಪುತ್ರಿಕ ನ್ಯಾಯ ಅಂತಂದ್ರೆ ಏನಂತ ಅಂತಂದ್ರೆ ಬಂದು ಒಂದು ಮಗಳಿಗೆ ಹುಟ್ಟಿದ ಕೂಸ ಇರ್ತಕ್ಕಂಥದನ್ನೇ ತನ್ನ ಕೂಸಾಗಿ ಅವ ಮಗಳಿಂದ ತಂದೆಯಾಗಿರ್ತಕ್ಕಂಥವ ತಗೊಂತಾನ ಅಂತ ನ್ಯಾಯದಿಂದ ಬಾಲಿಕ ರಾಜನ ಇರ್ತಕ್ಕಂಥವ ಅಪುತ್ರೇಣ ಮಯಾ ಕನ್ಯಾ ದೀಯತೆ ತವ ಮೇ ವರ ಏತಸ್ಯಾಂ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ ಎಂಬುದಾಗಿರ್ತಕ್ಕಂಥದ್ದು. ಆ ಬಾಲಿಕ ರಾಜನ ಇರ್ತಕ್ಕಂಥವ ತುಂಬಾ ಪರಮಾತ್ಮನಲ್ಲಿ ಭಕ್ತಿಯಾಗಿರ್ತಕ್ಕಂಥವ ಮಾಡಿದವ. ಅವನೇ ತಾನೇ ಹಿಂದೆ ಪ್ರಹ್ಲಾದ ರಾಜರಾಗಿ ಅವರ ಹಿರಣ್ಯಕಶಿಪು ಮಗನಾಗಿ ಅವತಾರ ಮಾಡ್ತಕ್ಕಂಥವ್ರು. ನೋಡ್ರಿ, ಸಹ ಬಾಲಿಕ ಭಗವತ್ಪರ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದ ಯತಃ ವಾಯುನ ಚ ಸಮಾವಿಷ್ಟ ತತಃ ಮಹಾಬಲ ಸಮನ್ವಿತ. ಹಾಗೆಂತಂದ್ರೆ ಇದೆಲ್ಲ ತುಂಬಾ ಮುಖ್ಯವಾದ ಶ್ಲೋಕವಾಗಿರ್ತಕ್ಕಂಥದ್ದು. ಮುಂದೆ ನಿಮಗೆ ಕಥೆಯ ಪುರಾಣಗಳು ಓದಾವಳೆ ಈ ಗೈಡ್ಲೈನ್ಸ್ ಅನ್ನು ಇಟ್ಟಿದ್ರೆ ತುಂಬಾ ಪುಣ್ಯ ಬರೋದು. ಹೇಗಿದೆ ಅಂದ್ರೆ ಈ ಬಾಲಿಕ ರಾಜನ ಇರ್ತಕ್ಕಂಥವ ವಿಚಿತ್ರ ಭಕ್ತಿ ಮಾಡಿದವ. ಅವನೇ ಪ್ರಹ್ಲಾದರಾಗಿ ಹುಟ್ಟಿದ, ಹಿರಣ್ಯಕಶಿಪು ಮಗನಾಗಿ ಅವತಾರ ಮಾಡಿದ. ಅವನಿಗೆ ಬಂದು ಏನಂದ್ರೆ ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು ಉಂಟು. ಯತಃ ವಾಯುನಾಚ ಸಮಾವಿಷ್ಟ ತತಃ ಮಹಾಬಲ ಸಮನ್ವಿತ. ವಿಚಿತ್ರ ಬಲವಾಗಿರ್ತಕ್ಕಂಥದ್ದು ಏನಿದೆ ಅಂದ್ರೆ ಅವನ ಯೋಗ್ಯತೆಗೆ ಮೇಲೂ ಇರ್ತಕ್ಕಂಥ ಬಲ ಏನಿದೆ ಅಂದ್ರೆ ವಾಯುದೇವರ ಆವೇಶ ಇರ್ತಕ್ಕಂಥ ಕಾಲವಾಗಿರ್ತಕ್ಕಂಥದ್ದಲ್ಲಿ. ಆದ ಕಾರಣ ತಾನೇ ಇದು ಈ ಕಾಲಕೂಟ ವಿಶ್ವ ಇರ್ತಕ್ಕಂಥದನ್ನ ಪ್ರಹ್ಲಾದ ರಾಜರು ಕುಡಿದ್ರು ಅಂದ್ರೆ ಅವ್ರು ಕುಡಿದ್ರು ಅಂತ ಅರ್ಥ ಅಲ್ಲ. ವಾಯುದೇವರ ಆವೇಶದಿಂದ ವಾಯುದೇವರು ಕುಡಿದ್ರು ಎಂಬುದಕ್ಕೆ ಇಲ್ಲಿ ನಿಮಗೆ ಬಂದು ಉತ್ತರವಾಗಿರ್ತಕ್ಕಂಥದ್ದು ಸಿಕ್ಕದು. ಆ ಬಾಲಿಕ ರಾಜನ ಇರ್ತಕ್ಕಂಥವ
ತುಂಬಾ ಬಲದಿಂದ ಹುಟ್ಟು ಇದೆ ಅಂತ ವೇಳೆ ಏನಾಯ್ತು ಅಂದ್ರೆ ಆ ಹುಟ್ಟ ವೇಳೆ ಈ ಭೂಲೋಕವಾಗಿರ್ತಕ್ಕಂಥದ್ದು ಎರ್ತೇ ಇರ್ತಕ್ಕಂಥದ್ದೇ ಎರಡಾಗ ಆಯ್ತು ಎಂಬುದಾಗಿ ಸಭಾಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ. ಏನೈವ ಜಾಯಮಾನೇನ ತರಸ ಭೂವಿಧಾರಿತ ಹಾಗೆ ಅಂತ ಭೂಮಿಯೇ ಸೀಳೋಯ್ತು ಆ ಪ್ರಕಾರವಾಗಿರ್ತಕ್ಕಂಥ ಬಲ. ಆಗ ಏನಾಯ್ತು ಅಂದ್ರೆ ಈ ಪ್ರಹ್ಲಾದನ ಇರ್ತಕ್ಕಂಥ ಪರಮಾತ್ಮನಿಗೆ ಸೇವೆ ಮಾಡಲಿಕ್ಕೆ ಹುಟ್ಟಿದ. ಆಗ ಪ್ರತಿಭರಾಜನ್ ಮಗನಾಗಿ ಅವತಾರವಾಗಿರ್ತಕ್ಕಂಥ ಮಾಡಿದ. ಅವ ಯಾರು ಹಂಗೆ ಅಂತ ನೀವು ಕೇಳಿರಿ ಅಂತಂದ್ರೆ ಈಗ ಪತ್ರ ತಪ ಎಂಬುದಾಗಿರ್ತಕ್ಕಂಥ 11 ರುದ್ರರು. ಆ 11 ರುದ್ರದಲ್ಲಿ ಒಂದು ರುದ್ರ ಇರ್ತಕ್ಕಂಥವ ಸೋಮದತ್ತ ರಾಜ ಎಂಬುದಾಗಿರ್ತಕ್ಕಂಥವ ಅವನೇ ತಾನೇ ಬಾಲಿಕರಾಜನ್ ಮಗನಾಗಿ ಬಂದ. ಬಾಲಿಕರಾಜನ್ ಮಗನ ಇರ್ತಕ್ಕಂಥವ ಸೋಮದತ್ತ ಅಂತ ದೊಡ್ಡ ಪರ್ಸನಾಲಿಟಿ ರಾಜ. ಅವ ಯಾರು ಅಂದ್ರೆ ಈ 11 ರುದ್ರ ಇರ್ತಕ್ಕಂಥವ್ರಲ್ಲಿ ಒಂದು ರುದ್ರ ಇರ್ತಕ್ಕಂಥವ್ರು ಅಂತ ಭಗವದ್ಗೀತಾದಲ್ಲಿ 10ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ ನೋಡಿರಿ ಅಂತಂದ್ರೆ ರುದ್ರಾಣಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸ ಅಂತ ಬರೋದು. ಆ 11 ರುದ್ರ ಹೆಸರು ಏನು ಅಂತ ನಿಮಗಲ್ಲಿ ಹಾಕಿದ್ದಾನೆ. ಅಜೈಕಪಾತ್, ಅಹಿರ್ಬುದ್ಧಿ, ವೀರಭದ್ರ, ಗಿರೀಶ. ಆ ಗಿರೀಶ ಅಂತ ತಾನೆ ಪತ್ರತಪ, ಶಂಕರ, ಅಪರಾಜಿತ, ಹರಹ, ಅಂಗಾರಕ, ಪಿನಾಕಿ, ಬಗಹ, ಶಂಭು ಎಂಬುದಾಗಿರ್ತಕ್ಕಂಥದ್ದು. ಅದನ್ನು ಒಂದು ರುದ್ರನ ಇರ್ತಕ್ಕಂಥವ. ಈ ರುದ್ರನ ಇರ್ತಕ್ಕಂಥವ್ರಲ್ಲಿ ಶಂಕರ ಎಂಬುದಾಗಿರ್ತಕ್ಕಂಥವ್ರು ಸಜಾತಿಯ ವಿಭೂತಿ ಆಗಿರ್ತಕ್ಕಂಥದ್ದು. ಇದು ಸಜಾತಿಯ ವಿಭೂತಿ ಅಂತ ಯಾಕೆಂತ ಹೇಳ್ತಾನೆ ಅಂದ್ರೆ ಸಜಾತಿಯ ವಿಭೂತಿ, ಸಜಾತಿ ಏಕದೇಶ ವಿಭೂತಿ, ಸಜಾತಿಯ ವಿಜಾತಿಯ ವಿಭೂತಿ ಅಂತ ವಿಭೂತಿ ಅಧ್ಯಾಯ 10ನೇ ಅಧ್ಯಾಯ ಭಗವದ್ಗೀತಾ ಅಲ್ಲಿ ವಿಸ್ತಾರವಾಗಿ ಬರೋದು. ಸಜಾತಿಯ ವಿಭೂತಿ ಅಂದ್ರೆ ಈ 11 ರುದ್ರ ಇರ್ತಕ್ಕಂಥವ್ರಲ್ಲಿ ಶಂಕರ ಅಂತ ಅದು ಸಜಾತಿ ವಿಭೂತಿ ಅಂದ್ರೆ ಅವ್ರು ತುಂಬಾ ಆ ರುದ್ರ ತುಂಬಾ ಶ್ರೇಷ್ಠನಾಗಿರ್ತಕ್ಕಂಥವ ಅಂತ ಅರ್ಥ. ಅಜೈಕಪಾತ್ ಅಹಿರ್ಬುದ್ಧಿ ವಿರೂಪಾಕ್ಷ ಇತಿ ತ್ರಯ ರುದ್ರಾಣಂ ಸೋಮದತ್ತಸ್ಯ ಬಭೂವು ಪ್ರತಿತಾ ಸುತಃ. ಈ ಸೋಮದತ್ತನ ಇರ್ತಕ್ಕಂಥವನಿಗೆ 3 ರುದ್ರದೇವರ ಇರ್ತಕ್ಕಂಥವ್ರು ಹುಟ್ಟಿರು. ಏನು ಅಂತಂದ್ರೆ ಅಜೈಕಪ, ಅಹಿರ್ಬುದ್ಧಿ, ಆಮೇಲೆ ವಿರೂಪಾಕ್ಷ ಎಂಬುದಾಗಿರ್ತಕ್ಕಂಥವ್ರು. ಅವರೆಲ್ಲ ತುಂಬಾ ಪ್ರಸಿದ್ಧಿ ಇರ್ತಕ್ಕಂಥವ್ರು. ಅವರು ಹುಟ್ಟಿರು ಅಂತಂದ್ರೆ ಅವ್ರ ಏನು ಹೆಸರಿಂದ ಇಲ್ಲಿ ಆದ್ರು ಅಂತ ನೀವು ನೋಡ್ಬೋದು. ವಿಷ್ಣೋರೇವ ಅಂಗತಾಮಾಪ್ತು ಭೂರಿಶ್ರವ ಶಲಹ ಶಿವಾದಿ ಸರ್ವರುದ್ರಾಣ ಆವೇಶಾತ್ ಭರತಃ ತಥಾ ಎಂಬುದಾಗಿರ್ತಕ್ಕಂಥವ್ರು. ಆದ ಕಾರಣ ಮಹಾವಿಷ್ಣುವ ಇರ್ತಕ್ಕಂಥ ಅವತಾರವಾಗಿರ್ತಕ್ಕಂಥದ್ದು ತಗೊಂಡು ಈ ಭೂಮಿಯ ಇರ್ತಕ್ಕಂಥದ್ರಲ್ಲಿರ್ತಕ್ಕಂಥ ಭಾರ ಹಾಗೆ ಅಂತಂದ್ರೆ ಪಾಪಿಷ್ಠ ಇರ್ತಕ್ಕಂಥವ್ರನ್ನ ಕಳಿಸ್ಬೇಕು ಎಂಬುದಾಗಿ ಪರಿತ್ರಾಣಾಯ ಸಾಧುನ ಅಂತ ಬರ್ತಾರಲ್ಲ ಅಂತ ಮಾರಿ ಬರೋ ವೇಳೆ ಈ 3 ಜನ ಇರ್ತಕ್ಕಂಥವ್ರು ಅಂಗವಾಗಿ ಪರಮಾತ್ಮನಿಗೆ ಸೇವಾ ರೂಪವಾಗಿ ಬಂದರು. ಅವ್ರು ಯಾರು ಅಂದ್ರೆ ಭೂರಿಶ್ರವ ಶಲ ಎಂಬುದಾಗಿರ್ತಕ್ಕಂಥವ್ರು. ಅವರೆಲ್ಲ ಸೋಮದತ್ತನ್ ಮಗನಾಗಿ ಹುಟ್ಟಿರು. ಆ 3 ಜನ ಯಾರು ಅದಕ್ಕೆ ಸ್ವರೂಪ ನಿಮಗೆ ಅಜೈಕಪಾತ್ ಅಹಿರ್ಬುದ್ಧಿ ವಿರೂಪಾಕ್ಷ ಎಂಬುದಾಗಿ ಇದು ಪುಸ್ತಕದಲ್ಲಿ ಇಟ್ಟುಕೊಂಡು ನೋಡ್ತಾ ಇರ್ಬೇಕು. ಹೊರತಾ ನೋಟ್ ಮಾಡ್ಕೊಬೇಕು ಅಂತ ಹೇಳಿ ನೋಟ್ ಮಾಡ್ಕೊಂಡ್ರೆ ತುಂಬಾ ನೋಟ್ ಮಾಡ್ಕೊಬೇಕಾದ ಇರ್ತಕ್ಕಂಥದ್ದಿದೆ. ಅದಲ್ಲಿ ಈ 3 ಜನದಲ್ಲಿ ಭೂರಿಶ್ರವ ಅಂತ ಎಂಬುದಾಗಿರ್ತಕ್ಕಂಥ ಭೂರಿಶ್ರವ ಅತಿಬಲಹ ತತ್ರ ಆಸೀತ್ ಪರಮಾಸ್ತ್ರ ಬಿದು ಎಂಬುದಾಗಿರ್ತಕ್ಕಂಥದ್ದು. ಈ 3 ಜನದಲ್ಲಿ ಭೂರಿಶ್ವನಾಗಿರ್ತಕ್ಕಂಥವನಿಗೆ ಪರಮಶಿವನಾಗಿರ್ತಕ್ಕಂಥವ ಎಲ್ಲಾ ರುದ್ರದಾಗಿರ್ತಕ್ಕಂಥವ್ರು ಆವೇಶವಾಗಿರ್ತಕ್ಕಂಥದ್ದು ಉಂಟು. ಮತ್ತು ರುದ್ರದೇವರ ವರವಾಗಿರ್ತಕ್ಕಂಥದ್ದು ಉಂಟು. ಪಾರ್ವತಿ ಪತಿಯಾಗಿರ್ತಕ್ಕಂಥ ರುದ್ರದೇವರ ವರವಾಗಿರ್ತಕ್ಕಂಥದ್ದು ಉಂಟು. ಅವನಿಗೆ ಬಂದು ಒಳ್ಳೆ ಜ್ಞಾನವಾಗಿರ್ತಕ್ಕಂಥದ್ದು ಇತ್ತು, ಅಸ್ತ್ರವಿದ್ಯವಾಗಿರ್ತಕ್ಕಂಥದ್ದು ಇತ್ತು. ಆದ ಕಾರಣ ಇಂಥ ಮಾರಿ ಇರ್ತಕ್ಕಂಥ ಒಂದು ದೊಡ್ಡ ಪುತ್ರನ್ನ ಸೋಮದತ್ತನ ಇರ್ತಕ್ಕಂಥ ತುಂಬಾ ವರ್ಷ ಶಿವನಲ್ಲಿ ತಪಸ್ಸಾಗಿರ್ತಕ್ಕಂಥದ್ದು ಮಾಡಿ ಅದು ಬಂತವನಿಗೆ ಎಂಬುದಾಗಿರ್ತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಅಲ್ಲಿ ಒಂದು ಪಾಸ್ಟ್ ಹಿಸ್ಟರಿ ಆಗಿರ್ತಕ್ಕಂಥದ್ದು ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ. ಅದನ್ನ ನೀವು ನೋಡ್ಕೊಂಬಂದು ಆದ ಕಾರಣ ಇಲ್ಲಿ ಈಗ ಬಾಲಿಕರಾಜನ ಇರ್ತಕ್ಕಂಥ ಪ್ರಹ್ಲಾದ, ಅವನ ಮಗನ ಇರ್ತಕ್ಕಂಥ ಸೋಮದತ್ತ, ಅವನಿಗೆ 3 ಮಕ್ಕಳು ಭೂರಿಶ್ರವ ಶಲ. ಅವ್ರು ಯಾರು ಅಂದ್ರೆ ಅಜೈಕಪಾತ್ ಎಂಬ ರುದ್ರ, ಅಹಿರ್ಬುದ್ಧಿ ಎಂಬ ರುದ್ರ, ವಿರೂಪಾಕ್ಷ ಎಂಬ ರುದ್ರ ಎಂಬುದಾಗಿರ್ತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಆಮೇಲೆ ಶಂತನು ನಮಗೆ ಮುಖ್ಯ.
ಇದಕ್ಕೆಂದ್ರೆ ಶಂತನು ಇಂದ ತಾನೇ ಭಾರತವಾಗಿರ್ತಕ್ಕಂಥದ್ದೇ ಆರಂಭ ಆಗುತ್ತೆ. ಶಂತನು ಬೇರೆ ಯಾರು ಇಲ್ಲ, ಸಾಕ್ಷಾತ್ ವರುಣನ ಇರ್ತಕ್ಕಂಥ ವರುಣ ದೇವರು ತಾನೇ ಶಂತನ ಇರ್ತಕ್ಕಂಥವ. ಅಲ್ಲಿ ನೀವು ಅಲ್ಲಿ ನೋಡಿರ್ತೀರಿ, ಪ್ರತಿ ಬರವೇಳೆ ದೇವಾಪಿ ಬಾಲಿಕ ಶಂತನು ಅಂತ ಬವಳೆ ಗುಣಜ್ಯೇಷ್ಠ ಅಂತ ಹೇಳಿದ ನೋಡ್ರ. ಅವ ಬಂದು ವಯಸ್ಸಲ್ಲಿ ಚಿಕ್ಕವನ ಇದ್ರು ಕೂಡ ಶಂತನವಾಗಿರ್ತಕ್ಕಂಥವ ಈ 3 ಜನದಲ್ಲಿ ಗುಣಜ್ಯೇಷ್ಠನಾಗಿರ್ತಕ್ಕಂಥವ, ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಗುಣ ಇರ್ತಕ್ಕಂಥವ. ಅದನ್ನ ಕೊಡ್ತಾ ಹೇಳ್ತಾರೆ, ಪೂರ್ವದತೆ ಅಸ್ಥಿರತೆ ಅಬ್ಜ ಸಂಭವೆ ಗಂಗಾಯುತ ಪರ್ವಣಿ ಪೂರ್ಣಿತೋ ಅಬ್ಧಿ ಅವಾಕ್ಷಿಪಸ್ತಸ್ಯ ತನು ನಿಜೋದ ಬಿಂದು ಶಶಾಪೈ ನಮ್ಮ ಅಬ್ಜಯೋನಿ. ಆಗ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವರು ಗಂಗಾ ತೀರವಾಗಿರ್ತಕ್ಕಂಥದ್ದಲ್ಲಿ ಗಂಭೀರವಾಗಿ ಕೂತ್ಕೊಂಡು ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾ ಇರ್ತಕ್ಕಂಥವರ ಇದ್ದಾರೆ. ಆಗ ಪೂರ್ವ ದಿಕ್ಕಲ್ಲಿ ಅದು ಒಂದು ಒಳ್ಳೆ ಪೌರ್ಣಮಿ ದಿನವಾಗಿರ್ತಕ್ಕಂಥದ್ದು. ಆಗ ಏನಾಯ್ತು ಅಂದ್ರೆ ಗಂಗಾವ ಇರ್ತಕ್ಕಂಥದ್ದು ಬಂದು ಸಮುದ್ರದ ಕೂಡ ಸೇರಿ ನೀರಾಗಿರ್ತಕ್ಕಂಥದ್ದು ತುಂಬಾ ಆಗಿ ಅದು ಬಂದು ಬ್ರಹ್ಮದೇವರ ಮೇಲೆ ಎರಚಿತು. ಆಗ ಬ್ರಹ್ಮದೇವರ ಇರ್ತಕ್ಕಂಥವ್ರು ಬಂದು ಕೋಪದಿಂದ ವರುಣನಾಗಿರ್ತಕ್ಕಂಥವನಿಗೆ ಶಾಪವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಏನು ಶಾಪ ಕೊಡ್ತಾರೆ ಅಂದ್ರೆ, ಮಹಾಭಿಷಕ್ ನಾಮ ನರೇಶ್ವರ ತ್ವಂ ಭೂತ್ವಾ ಪುನಃ ಶಂತನು ನಾಮಧೇಯ. ಹಾಗೆ ಅಂತ ಎಲ್ಲಾ ಸ್ವರೂಪವೂ ಇಲ್ಲಿ ನಿರ್ಣಯ ಮಾಡಿ ಚತುರ್ಮುಖ ದೇವರು ಹೇಳ್ತಾರೆ, ವರುಣ ನೀ ಇಂತ ಮಾರಿ ಮಾಡಿದ್ದಿ, ಸಮುದ್ರಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ವರುಣ. ಆದ ಕಾರಣ ವರುಣ ನೀ ಏನಂದ್ರೆ ನೀವು ಮಹಾಭಿಷೇಕ ಎಂಬುದಾಗಿರ್ತಕ್ಕಂಥ ಒಂದು ರಾಜನಾಗಿ ನೀವು ಹುಟ್ಟ ಹೋತಿ. ಅದಕ್ಕೆ ಆಮೇಲೆ ಆ ದೇಹವಾಗಿರ್ತಕ್ಕಂಥದ್ದು ಬಿಟ್ಟ ನೀ ಏನ್ ಮಾಡ್ತಿ ಅಂದ್ರೆ ಚಂದ್ರವಂಶವಾಗಿರ್ತಕ್ಕಂಥದ್ದಲ್ಲಿ ಶಂತನು ಎಂಬ ರಾಜನಾಗಿ ಆಗ ಹೋತಿ. ಆಗ ನಿನ್ನ ಹೆಂಡತಿ ಆಗಿರ್ತಕ್ಕಂಥವಳು ಗಂಗಾವ ಇರ್ತಕ್ಕಂಥವಳು ನಿನಗೆ ಬಂದು ಹೆಂಡತಿ ಆಗ್ತಾಳೆ. ಆ ಗಂಗಾ ಆಗಿರೋವಳಿ ಏನಾಗತ್ತೆ ಅಂತಂದ್ರೆ, ಆ ಗಂಗಾವ ಇರ್ತಕ್ಕಂಥವಳು ಆ ದೇವತಾ ದೇಹದಿಂದವೇ ತನ್ನ ಹೆಂಡತಿ ಆಗ್ತಾಳೆ. ದೇವತಾ ದೇಹದಿಂದ ಹೆಂಡತಿಯಾಗಿ ನೀರ ನರನ ಇರಬಳೆ ಆಗ ಸೇರಬಳೆ ವಿಚಿತ್ರ ಒಂದು ಅವಳಿಗೆ ಕಷ್ಟವಾಗಿರ್ತಕ್ಕಂಥದ್ದು ಆಗೋದು. ಆದ ಕಾರಣ ಇದು ಈ ಶಾಪವಾಗಿರ್ತಕ್ಕಂಥದ್ದು ಅವರಿಗೆ ಕೊಡ್ತಾರೆ. ಆಗ ಈ ಗಂಗಾವ ಇರ್ತಕ್ಕಂಥದ್ದು ವಿಲ್ ನಾಟ್ ಹ್ಯಾವ್ ಹ್ಯೂಮನ್ ಲೈಕ್ ಬಾಡಿ ಆಗಿರ್ತಕ್ಕಂಥದ್ದು. ಆ ದೇವತಾ ಶರೀರದ್ದೇ ಹಿಂಗೆ ಬಂದು ಪತ್ನಿಯಾಗಿ ಬರ ಹೋಗ್ತಾಳೆ ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರು ಹೇಳಿರು. ಆಗ ಶಾಂತೋ ಭವತ್ಯೇವ ಇದನ್ನ ಕೇಳಿ ಅದಕ್ಕೆ ಯಾಕೆ ಶಂತನು ಅಂತ ಹೆಸರು ಬಂತು ಅಂದ್ರೆ, ಚತುರ್ಮುಖ ಬ್ರಹ್ಮದೇವರು ಇನ್ನ ಹೇಳ್ತಾರೆ, ನಾ ಹೇಳಬೇಳೆ ನೀ ಬಂದು ಶಾಪ ಕೊಡಬೇಳೆ ಅದನ್ನು ತಲೆ ಬಗ್ಗಿಂಡು ಅದನ್ನು ಒಪ್ಪಿಕೊಂಡು ತಗೊಂಡು ಶಾಂತವಾಗಿದ್ದ ಕಾರಣ ನಿಂಗೆ ಶಂತನು ಎಂಬುದಾಗಿರ್ತಕ್ಕಂಥ ಹೆಸರು ಎಂಬುದಾಗಿ ಹೇಳಿ ಈ ಜೀವೋತ್ತಮರ ಇರ್ತಕ್ಕಂಥವರು ಆ ಸಮುದ್ರ ರಾಜನ ಇರ್ತಕ್ಕಂಥವ್ರನಿಗೆ ಈ ಪ್ರಕಾರವಾಗಿ ಶಾಪವಾಗಿರ್ತಕ್ಕಂಥ ಕೊಟ್ರು. ಅದ್ರ ಪ್ರಕಾರ ವಾಮ ಏನ್ ಮಾಡಿದ ಅಂದ್ರೆ, ಮೊದಲು ಮಹಾಭಿಷೇಕ ಇದೆಲ್ಲ ಹಿಂದೆ ತುಂಬಾ ಬೇಕಾಗತ್ತೆ. ಅದಕ್ಕೋಸ್ಕರ ಮಹಾಭಿಷೇಕ ಎಂಬ ರಾಜನ ಇರ್ತಕ್ಕಂಥವ ತುಂಬಾ ಪರಮಾತ್ಮನಲ್ಲಿ ಭಕ್ತಿ ಇರ್ತಕ್ಕಂಥವನ ಇರ್ತಕ್ಕಂಥವ ಮಹಾಭಿಷೇಕ ನಾಮ ಹರೇಹೇ ಪದಾಶ್ರಯ. ಅದೇ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಪ್ರಕಾರವಾಗಿ ಈ ವರುಣನ ಇರ್ತಕ್ಕಂಥವ ಮೊದಲು ಮಹಾಭಿಷೇಕ ಎಂಬ ರಾಜನಾಗಿ ಹುಟ್ಟಿ ಪರಮಾತ್ಮನಲ್ಲಿ ಒಳ್ಳೆ ತಪಸ್ಸ ಇರ್ತಕ್ಕಂಥದ್ದು ಮಾಡಿ ಭಕ್ತಿ ಮಾಡಿದವನ ಇದ್ದ. ಸಹ ತತ್ರ ಭುಕ್ತ್ವಾ ಚಿರಕಾಲಂ ಉರ್ವಿಂ ತನು ವಿಹಾಯ ತದೋ ವಿಧಾತು ತತ್ರಾಪಿ ತಿಷ್ಟನ್ ಸುರವೃಂದ ಸನ್ನಿಧವು ದದರ್ಶ ಗಂಗಾಂ ಶ್ಲಾಘಿತಾಂಬರಾಂಶಕಂ. ಆ ಮಹಾಭಿಷೇಕ ರಾಜನ ಇರ್ತಕ್ಕಂಥವ ಅದ್ರಲ್ಲಿ ಏನ್ ಮಾಡಿದ ಅಂದ್ರೆ, ಅನೇಕ ವರ್ಷವಾಗಿರ್ತಕ್ಕಂಥದ್ದು ರಾಜ್ಯ ಪರಿಪಾಲನವಾಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಆಮೇಲೆ ಕೊನೆಯಲ್ಲಿ ತನ್ನ ದೇಹವಾಗಿರ್ತಕ್ಕಂಥದ್ದು ಬಿಟ್ಟು ನೇರ ಚತುರ್ಮುಖ ಬ್ರಹ್ಮದೇವರು ಸ್ವಭಾವ ಇರ್ತಕ್ಕಂಥದ್ದು ವಿಷಯದ. ಆ ಚತುರ್ಮುಖ ಬ್ರಹ್ಮ ಸ್ವಭಾವ ಇರ್ತಕ್ಕಂಥದ್ದಲ್ಲಿ ಎಲ್ಲಾರು ಕೂತಿದ್ದಾರೆ. ಆಗ ಏನಾಯ್ತು ಅಂದ್ರೆ, ಗಂಗಾದೇವಿ ಆಗಿರ್ತಕ್ಕಂಥವಳು ಬಂದಳು. ಗಂಗಾದೇವಿ ಬರವಳೆ ಸ್ವಲ್ಪ ಅವಳು ಸೀರೆಯಾಗಿರ್ತಕ್ಕಂಥದ್ದು ಜರುಗಿತು. ಆಗ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರೆಲ್ಲ ತಲೆಯಾಗಿರ್ತಕ್ಕಂಥದ್ದು ತತ್ರಾಪಿ ತುಷ್ಟನ್ನೇ ಸುರವೃಂದ ಸನ್ನಿಧವು ಶ್ಲಾಘಿತಾಂಬರಾಂ ತಾಂ ಸ್ವಕಾಂ ಭಾರ್ಯಾಂ ಗಂಗಾಂ ದದರ್ಶ. ಆಗ ಬಂದು ಎಲ್ಲರೂ ತಲೆ ಬಗ್ಗಿಂಡ್ರು. ಆಗ ಬಂದು ಈ ಮಹಾಭಿಷೇಕ ಇರ್ತಕ್ಕಂಥವ್ ಮಾತ್ರ ಬಂದು ತಲೆ ಬಗ್ಗಿಳ್ಳಂಗೆ ನೋಡ್ತಾ ಇದ್ದ. ಅದರಿಂದ ಏನಾಯ್ತು ಅಂದ್ರೆ, ಅವಾಂಗ್ಮುಖೇಶು ಹಿ ಸದಸ್ಸು ಗಂಗಾಂ ನಿರೀಕ್ಷಮಾನಂ. ಆಗ ಇದನ್ನು ನೋಡಿ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವ್ರು ಹೇಳಿದ್ರು, ನಿಂಗೆ ಮೊದಲೇ ಬಂದು ನಾನು ಶಾಪವಾಗಿರ್ತಕ್ಕಂಥದ್ದು ಕೊಟ್ಟಿದ್ದೇನೆ. ಆದ ಕಾರಣ ನೀನೀಗ ಶಂತನವಾಗಿ ಹುಟ್ಟಬೇಕು ಎಂಬುದಾಗಿ ಆ ಶಾಪವಾಗಿರ್ತಕ್ಕಂಥದನ್ನ ಕನ್ಫರ್ಮ್ ಮಾಡಿರು. ಈ ಪ್ರಕಾರವಾಗಿ ಒಂದು ನಿಮಿಷ ಇತೀರಿತಃ
ತಕ್ಷಣತಃ ಪ್ರದೀಪಾತ್ ಬಭುವ ನಾಮ್ನಾ ದ್ವಿಪದಿಶ್ಚ ಸಂತನುಃ ಅವಾಪ್ಯ ಗಂಗಾಂ ದಯಿತಾಂ ಸ್ವಕೀಯಾಂ ತಯಾ ಮುಮೋದ ಅಬ್ಧ ಗಣಾನ್ನೇ ಬಹುಂಶ. ಈ ಪ್ರಕಾರವಾಗಿ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಪ್ರಯುಕ್ತ ಇಬ್ಬರು ಒಡತಿಯೇ ಸಂತನುವಾಗಿರ್ತಕ್ಕಂಥ ಹುಟ್ಟಿದ ಯಾರು ಪ್ರದೀಪ ಮಹಾರಾಜನಿಗೆ ಮಗನಾಗಿ ಹುಟ್ಟಿದ ಚಕ್ರವರ್ತಿ ಸಂತನುವಾಗಿರ್ತಕ್ಕಂಥವ ಗಂಗಾವ ಇರ್ತಕ್ಕಂಥವಳ ಹೆಂಡತಿಯಾಗಿಟ್ಟು ಅನೇಕ ವರ್ಷ ಸಂತೋಷದಿಂದ ಇದ್ದ. ಆದ ಕಾರಣ ಭಾರತದಲ್ಲಿ ಬರ್ತಕ್ಕಂಥ ಶಂತನು ಮಹಾರಾಜನ ಇರ್ತಕ್ಕಂಥವ ಯಾರು ಅಲ್ಲಿಂದ ತಾನು ಆರಂಭ ಅಂದ್ರೆ ಸಾಕ್ಷಾತ್ ವರುಣನ ಇರ್ತಕ್ಕಂಥವ ಬ್ರಹ್ಮದೇವರ ಒಂದು ಶಾಪದ ಬ್ರಹ್ಮದೇವರ ಮಾತು ಪ್ರಕಾರವಾಗಿ ಶಂತನವಾಗಿ ಅವತಾರ ಮಾಡಿದ ಅಂತ ಇಷ್ಟ ತಿಳ್ಕೊಂಡು ಅದಕ್ಕೆ ಆಮೇಲೆ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರ ಚರಿತ್ರ. ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಯಾರು ಇದಕ್ಕೆಂದ್ರೆ ಒಬ್ಬರು ಪುಸ್ತಕ ಕೂಡ ಬರೆದಿದ್ದಾರೆ. ಇದಕ್ಕೆಂದ್ರೆ ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಎಲ್ಲ ಪಂಚಪಾಂಡವರನ್ನೆಲ್ಲ ಬಿಟ್ಬಿಟ್ರೆ ಅದಕ್ಕೆ ಆಮೇಲೆ ಸ್ಟರ್ಲಿಂಗ್ ಕ್ಯಾರೆಕ್ಟರ್ ಯಾರು ಅಂತಂದ್ರೆ ಭೀಷ್ಮಾಚಾರ್ಯರು, ಹೀರೋ ಮಹಾಭಾರತ ಅಂದ್ಬಿಟ್ಟು. ಆ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಭೀಷ್ಮಾಚಾರ್ಯಸ್ಯ ಚರಿತಂ ಆತ ಅಷ್ಟಮೋ ವಸುರಾಶೀತ್ ದ್ಯುನಾಮ ವರಾಂಗಿನಿ ನಾಮಂಶೆ ಬಭುವ ಭಾರ್ಯ. ಹಾಗೆಂತಂದ್ರೆ ಈ ದ್ಯುನಾಮಕ್ಕೂ 8 ವಶಗಳಾಗಿರ್ತಕ್ಕಂಥವ್ರು. ಆ 8ನೇ ವಶವಾಗಿರ್ತಕ್ಕಂಥವ್ರಿಗೆ ದ್ಯು ಅಂತ ಹೆಸರು. ಆ 8ನೇ ವಶವಾಗಿರ್ತಕ್ಕಂಥವ್ರು 7 ವಶದಲ್ಲಿ ಉತ್ತಮರಾಗಿರ್ತಕ್ಕಂಥವ್ರು. ಅವರು ಹೆಂಡತಿಯ ಹೆಸರು ವರಾಂಗಿ ಎಂಬುದಾಗಿರ್ತಕ್ಕಂಥವ್ರು. ಆ ವರಾಂಗಿ ದೇವಿಯ ಇರ್ತಕ್ಕಂಥವರಿಗೆ ಅದರೇ ಹೆಸರಿರ್ತಕ್ಕಂಥ ವರಾಂಗಿ ಎಂಬುದಾಗಿರ್ತಕ್ಕಂಥವ ಯಾರಂದ್ರೆ ಸುವಿಂದ ಎಂಬ ರಾಜನ ಹೆಂಡತಿ ಆಗಿರ್ತಕ್ಕಂಥವಳು. ಇವಳಿಯು ತುಂಬಾ ಫ್ರೆಂಡ್, ಇಬ್ಬರಿಗೂ ಕಾಮನ್ ನೇಮ್ ಇರೋ ಪ್ರಯುಕ್ತ ಅವರಿಬ್ಬರು ತುಂಬಾ ಫ್ರೆಂಡ್. ಅವಳು ಹೇಳಿದ ಕಾರಣ ಏನಾಯ್ತು ಅಂದ್ರೆ ತಸ್ಯಾ ಜರಾಮೃತಿ ವಿಧ್ವಂಸ ಹೇತೋ ವಸಿಷ್ಠದೇನು ಸ್ವಮೃತಂ ಕ್ಷರಂತಿ. ಆ ವರಾಂಗಿನಿಯ ಇರ್ತಕ್ಕಂಥವಳು ಈ ವರಾಂಗಿ ಹೇಳಿಲು ನಂಗೆ ವಸಿಷ್ಠ ಇರ್ತಕ್ಕಂಥವ್ರ ಆಶ್ರಮದಲ್ಲಿ ಇರ್ತಕ್ಕಂಥದ್ದೇನಿದೆ ಅಂದ್ರೆ ಅಲ್ಲೊಂದು ನಂದಿನಿ ಎಂಬುದಾಗಿರ್ತಕ್ಕಂಥ ಒಂದು ಗೋವ ಇರ್ತಕ್ಕಂಥದ್ದಿದೆ. ಅದನ್ನ ತಗೊಂಡ್ ಬಂದ್ರೆ ನಾವ್ ಏನ್ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆಯೋ ಅದಷ್ಟು ಕೊಡುತ್ತೆ, ಅಮೃತವಾಗಿರ್ತಕ್ಕಂಥದ್ದು ಎಲ್ಲ ಸಿಕ್ಕದು. ಆದ ಕಾರಣ ಅದನ್ನು ತಗೊಂಡ್ ಬರ್ಬೇಕು ಎಂಬುದಾಗಿ ಅವಳು ಹೇಳಿಲು. ಅದಕ್ಕೆ ಈ ವರಾಂಗಿಯ ಇರ್ತಕ್ಕಂಥವಳು ದ್ಯುನಾಮಕ ವಸುವಾಗಿರ್ತಕ್ಕಂಥವ್ರಲ್ಲಿ ತನ್ನ ಗಂಡನ್ನ ಬಂದು ಕಂಪಲ್ ಮಾಡಿ ಹೆಂಗಾರು ಆ ಕಾಮಧೇನು ಅಂತಂದ್ರು ನಂದಿನಿ ಇದ್ರು ಒಂದು ಆ ಕಾಮಧೇನು ಆಗಿರ್ತಕ್ಕಂಥ ಅದನ್ನು ತಗೊಂಡ್ ಬರ್ಬೇಕು ಅಂತ ಹೇಳಿಲು. ತಯಾ ದ್ಯುನಾಮಜ ವಸು ಪ್ರೇರಿತ ಭ್ರಾತೃ ಸ್ನೇಹಾತ್ ಸಪ್ತಭಿಹಿ ಅನ್ವಿತ ಅಪರೈಹಿ. ಇದಕ್ಕೆಂದ್ರೆ ಇದೆಲ್ಲ ತಿಳ್ಕೊಂಡ್ರೆ ಹಿಂದೆ ಬಂದು ಕತೆ ಬರಾಬಳೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದನ್ನ ಇಟ್ಟಿದ್ರೆ ಚಂದ ಅರ್ಥ ಆಗೋದು. ಆಗ ಬಬಂದ ಆಗ ಏನ್ ಮಾಡಿರು ಅಂತಂದ್ರೆ ಹೆಂಡತಿ ಮಾತು ಕೇಳ್ಕೊಂಡು ಈ ವರಾಂಗಿ ಮಾತು ಕೇಳ್ಕೊಂಡು ದುನಾಮಕ ವಶವ ಇರ್ತಕ್ಕಂಥವ್ರು ತನ್ನ ಭಾಗ್ಯ 8 ಬಸಗಳು 8 ಜನದಲ್ಲಿ 7 ಜನ ಅವ್ರ ಬ್ರದರ್ಸ್ ಎಲ್ಡರ್ ಬ್ರದರ್ಸ್ ಅವ್ರ ಹೆಲ್ಪ್ ಆಗಿರ್ತಕ್ಕಂಥದ್ದು ತಗೊಂಡು ನೇರ ವಶಿಷ್ಠ ಆಶ್ರಮ ಇರ್ತಕ್ಕಂಥದ್ದಕ್ಕೆ ಹೋಗಿ ಅಲ್ಲಿ ಡಿವೈನ್ ಮದರ್ ಕೌ ಕಾಮಧೇನು ನಂದಿನಿಯ ಇರ್ತಕ್ಕಂಥದ್ದನ್ನ ತಗೊಂಡ್ ಬಂದ್ರು. ಆಗ ಒಂದು ಮುಖ್ಯವಾದ ಪಾಯಿಂಟ್ ನೋಡ್ಬೇಕು ನೀವು. ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು ಅಂತ ಹಾಕಿದ್ದಾರೆ. ಇದಕ್ಕೆಂದ್ರೆ ಆ ವಸಿಷ್ಠ ಇರ್ತಕ್ಕಂಥವ್ರು ಈ ದುನಾಮ ಇವರಿಗೆ ಶಾಪ ಇರ್ತಕ್ಕಂಥದ್ದು ಕೊಳ್ಳಕ್ ಬಿಡಲಾರ್ದು. ಇದಕ್ಕೆ ದುನಾಮ ವಸುಗಳಾಗಿರ್ತಕ್ಕಂಥವ್ರು ಅದಕ್ಕೂ ಮೇಲಿರ್ತಕ್ಕಂಥ ದೇವತೆಗಳು. ಆ ವಸಿಷ್ಠ ಇರ್ತಕ್ಕಂಥವ್ರಲ್ಲಿ ಕಮಲೋದ್ಭವ ಪ್ರಭು. ಆಗ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ಸನ್ನಿಧಾನವಾಗಿರ್ತಕ್ಕಂಥದ್ದು ವಿಶೇಷವಾಗಿ ವಸಿಷ್ಠರಲ್ಲಿ. ಅವ್ರು ಬಂದು ಇವರಿಗೆ ಈ 8 ಅಷ್ಟವಶಗಳಾಗಿರ್ತಕ್ಕಂಥವರಿಗೂ ಬಂದು ಶಾಪ ಇರ್ತಕ್ಕಂಥವ್ರು ಕೊಟ್ರು. ಅವ್ರು ಯಾರು ಅಂತಂದ್ರೆ ಭಾಗವತದಲ್ಲಿ ನೀವು ನೋಡಿರಿದ್ರೆ ಈ ಅಷ್ಟವಶಗಳು ಯಾರು ಎಂಬುದಾಗಿರ್ತಕ್ಕಂಥದ್ರ ಮೇಲೆ ಅದು ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಪಾವಕ, ದೋಷಃ, ವಸು, ವಿಭಾವಸು ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಆ ಇದರಲ್ಲಿ ಬಂದು ಈ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಈ ಧ್ರುವ ಇಲ್ಲಿ ಬರ್ತಕ್ಕಂಥ ದ್ರೋಣ ವಸು ಅಂತ ಹೇಳ್ತಾರಲ್ಲ ಅವತಾನ ನಂದಗೋಪನ ಇರ್ತಕ್ಕಂಥ ಒಂದು ಭಾಗವತದಲ್ಲಿ ಬರ್ತದೆ ನೋಡ್ರಿ. ಆದ ಕಾರಣ ಇಲ್ಲಿ ಕೊಂಚ ಈ ಹೆಸರಾಗಿರ್ತಕ್ಕಂಥದ್ದು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಇರೋದು ಅದು ಆ ಕಲ್ಪದಲ್ಲಿ ಇಂದ ಬೇರೆ ಕಲ್ಪಕ್ಕೆ ಬರಬೇಡ ಹಂಗಾಗತ್ತೆ ಎಂಬುದಾಗಿರ್ತಕ್ಕಂಥದ್ದು. ಇದ್ರೂ ಕೂಡ ಏನಂತಾರೆ ಈ ಪಾವಕ ಅಂತಂದ್ರೆ ಅಗ್ನಿ ಅಂತಂದ್ರೆ ಅನಲ ಅಂತಂದ್ರೆ ಒಂದು
ಅದೇ ಪ್ರಕಾರವಾಗಿ ಇಲ್ಲಿ ಅರ್ಕ ಅಂತಿದೆ, ಇನ್ನೊಂದು ಇದ್ರಲ್ಲಿ ಬರವಳ ಅನಲ ಅಂತ ಇರಬಹುದು, ಎಲ್ಲ ಒಂದೇ ಇರ್ತಕ್ಕಂಥದ್ದು. ಅದ ಕಾರಣ ಮುಖ್ಯವಾಗಿ 8 ವಸು, ಆ 8 ವಸಲ್ಲಿ ದುನಾಮಕ ವಸುವ ಇರ್ತಕ್ಕಂಥವ್ರು ತುಂಬಾ ಮುಖ್ಯ. ಈಗ ಈ ದುನಾಮಕ ವಸುವಿಗೆ ಈ ಸ್ನೇಹ ಇದು ಮಾಡಬೇಕು, ಕೂಡ ಇರಬೇಕು ಅಂತ ಹೇಳಿ ಇವರು 7 ಜನವು ಹೋಗಿದ್ದಾರೆ. ಇದಕ್ಕೆ ಏನ್ ಕಾರಣ ಎಂಬುದನ್ನ ಮುಂದೆ ನಿಮಗೆ ಬರವಳ ಗೊತ್ತಾಗೋದು. ಅಧರ್ಮ ವೃತ್ತ ಪ್ರಯತ ಮಾನುಷಿ ಯೋನಿಂ ಧ್ರುವಂ ಯತ್ಕೃತೆ ಸರ್ವ ಏವಚ. ಆಗ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ಅವರು ವಶಿಷ್ಠರಲ್ಲಿದ್ದು ಈ ಶಾಪ ಇರ್ತಕ್ಕಂಥದ್ದು ಕೊಟ್ರು. ಏನಂತಂದ್ರೆ ಈ ಪ್ರಕಾರವಾಗಿ ಈ ಅನ್ಯಾಯವಾಗಿ ಅಧಾರ್ಮಿಕ ಬುದ್ಧಿಯಿಂದ ಈ ಕಾಮಧೇನುವ ಇರ್ತಕ್ಕಂಥದ್ದನ್ನು ತಗೊಂಡು ಹೋಗ್ತಾ ಇದ್ದೀರಿ. ಆದ ಕಾರಣ ನಿಮ್ಮ ಎಲ್ಲರಿಗೂ ಏನಂದ್ರೆ ಒಂದು ಮನುಷ್ಯರಾಗಿರ್ತಕ್ಕಂಥ ಜನ್ಮ ಇರ್ತಕ್ಕಂಥದ್ದು ಬರಲಿ ಎಂಬುದಾಗಿ ಶಾಪ ಇರ್ತಕ್ಕಂಥದ್ದು ಕೊಟ್ರು. ಈ ದ್ಯುನಾಮಗೋಸ್ವ ಆ ಮನುಷ್ಯ ಜನ್ಮ ಇರ್ತಕ್ಕಂಥದ್ದು ಬರ್ಲಿ ಅಂತ ಹೇಳೋಣ. ಇವ್ರು 7 ಜನ್ಮ ಇರ್ತಕ್ಕಂಥವ್ರಿಗೆ ತುಂಬಾ ಆತಂಕ ಬಂದು ನಮಸ್ಕಾರ ಮಾಡ್ತಾರೆ. ಆಗ ನೀವೆಲ್ಲ ಬೇಗ ಬಂದು ಬಿಡ್ಬಿರಿ, ತಿರುಗಿ ನಿಮ್ಮ ಪೊಸಿಷನ್ಗೆ ಬಂದು ಬಿಡ್ಬಿರಿ. ಆದ್ರೆ ಈ ದುನಾಮಗೋಸ್ವ ಇರ್ತಕ್ಕಂಥವ್ರು ನಿಮ್ 7 ಜನದ ಆಯುಷ್ಯ ಹಾಕೊಂಡು ಬಹುಕಾಲ ಇರಾರು ಹಾಗೆ ಅಂತ ಹೇಳ್ತಾರೆ. ಆದ ಕಾರಣ ತಾನೆ ತುಂಬಾ ದಿನ ಏನಾದ್ರು ಭೀಷ್ಮಾಚಾರ್ಯರು ಅಂತ ಹೇಳ್ತಾರ. ಇದಕ್ಕೆಂದ್ರೆ ಈ 7 ಜನದ ಆಯುಷ್ಯ ಇಟ್ಟುಕೊಂಡು ನೀವು ಇರ್ಬೇರಿ. ನೀವೆಲ್ಲ ಹುಟ್ಟಿ ಒಂದು ಈಗ ಕೆಲವು ನಿಮಿಷದಲ್ಲಿ ನಿಮಗೆ ಮುಗಿದೋಗೋದು. ಇದಕ್ಕೆಂದ್ರೆ ಮೈನಾನಿಗೆ ಮಾಡಲ್ಲ ಎಂಬುದಾಗಿ ಹೇಳಿರು. ವರಾಂಗಿ ದುನಾಮಗೋಸ್ವ ಇರ್ತಕ್ಕಂಥವ್ರು ಹೆಂಡತಿ ಇರ್ತಕ್ಕಂಥವ್ರು ನೀ ತಾನೇ ಗಂಡನ್ನ ಕಂಪಲ್ ಮಾಡಿ ಇಂತ ಮರಿ ಮಾಡಿದಿ ಅಂತಂದ್ರೆ ನೀನು ಬಂದು ಕಾಶಿರಾಜನ್ ಮಗಳಾಗಿ ಅಂಬಾ ಎಂಬುದಾಗಿರ್ತಕ್ಕಂಥದ್ದಾಗಿ ನೀ ಹುಟ್ಟುವಿ. ಅಲ್ಲಿ ಬಂದು ನೀ ಏನ್ ಮಾಡಿದ್ರೆ ನೀನ್ ಗಂಡನ ಇರ್ತಕ್ಕಂಥ ನಿನ್ನ ಬಂದು ತೂಕಿಂದ ಹೋಗ ಅದ್ರ ಮದುವೆ ಇರ್ತಕ್ಕಂಥದ್ದು ಮಾಡ್ಲಾರ. ಆದ ಕಾರಣ ನಿಂಗೆ ಬೇರೆ ಬೇರೆಯಾಗಿರ್ತಕ್ಕಂಥ ಇದನ್ನು ಬಂದು ಕೊನೆಯಲ್ಲಿ ನಿನ್ನ ಗಂಡನ್ನ ಕೊಲ್ಲಲಕ್ಕ ನೀನೇ ಕಾರಣವಾಗಿ ಆಗಿ ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಹೇಳಿ ಅವರು ಬಂದು ಶಾಪವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಅದಕ್ಕೆ ಆಮೇಲೆ ಭವತ್ಯಸವು ಬ್ರಹ್ಮಚರ್ಯ ಈಕನಿಷ್ಠು ಮಹಾನ್ ವಿರೋಧಕ್ಕೆ ತಯೋರ್ ಭವೇತ್. ಈ ದುನಾಮಕ ವಿಶ್ವ ಇರ್ತಕ್ಕಂಥವ್ರು ಈ ಭೂಲೋಕದಲ್ಲಿ ಬ್ರಹ್ಮಚಾರಿಯಾಗಿ ಯಾವಾಗಲೂ ಇರೋರು. ಎಲ್ಲ ಹೇಳಿದ್ರು ಇಲ್ಲಿ ಅದು ತಾನು ಹಿಂದೆ ನಡೆಯ ಹೋಗುತ್ತೆ. ಬ್ರಹ್ಮಚಾರ್ಯ ಇರೋರು ಅವ್ರು ಬಂದು ಏನಂದ್ರೆ ಅಲ್ಲಿ ನಿಮ್ಮಿಬ್ಬರಿಗೂ ತುಂಬಾ ಗಂಡ ಅಂಟಿ ಅಂಬಾ ಇವನು ಅಂಬ ಅಂತಂಬ ಅದು ತಾನು ವರಾಂಗಿ, ಅವ್ರು ತಾನು ಕಾಶಿರಾಜನ 3ನೇ ಮಗಳು. ಹಂಗಿರ್ತಕ್ಕಂಥವ್ರು ನಿಮ್ಮಿಬ್ಬರಿಗೂ ತುಂಬಾ ವಿರೋಧವಾಗಿರ್ತಕ್ಕಂಥದ್ದು ಇರೋದು. ಆದ ಕಾರಣ ನಿಮ್ಮಿಬ್ಬರಿಗೆ ಮದುವೆ ಆಗಲಾರದು ಈ ಪ್ರಕಾರವಾಗಿ ಹೇಳಿ ಭೀಷ್ಮಾಚಾರ್ಯರ ಇರ್ತಕ್ಕಂಥವರು ವಿಷಯವನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಏನಂದ್ರೆ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ದೇಹವಾಗಿರ್ತಕ್ಕಂಥದ್ದು ಏನಾಗೋದು ಅಂತಂದ್ರೆ ಅವರು ಕೊನೆಯ ಕಾಲದಲ್ಲಿ ದೇಹವಾಗಿರ್ತಕ್ಕಂಥದ್ರಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಸಂಕಟವಾಗಿರ್ತಕ್ಕಂಥದ್ದಾಗಿ ಅವರಿಗೆ 8 ಸಾರ್ತಿ ಈ ಪ್ರಕಾರವಾಗಿರ್ತಕ್ಕಂಥದ್ದು ಅಷ್ಟವಶಗಳಾಗಿರ್ತಕ್ಕಂಥವ್ರ ಪೂರಾ ಶ್ರಮವಾಗಿರ್ತಕ್ಕಂಥದ್ದು. ಅದೇ ಶರದಲ್ಪದಲ್ಲಿ ಅಂಬು ಪಡಿಕೆ ಅಂತ ಹೇಳ್ತಾರಲ್ಲ ಏರೋಬೆಡ್, ಅದ್ರ ಮೇಲಿದ್ದು ಅವರಿಗೆ ಆಗೋದು ಹಾಗೆ ಅಂತೇಳಿ. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ಈ ಇಷ್ಟು ಆದ್ಮೇಲೆ ಅವರು ಮಾಡಿ ಕೊನೆಯಲ್ಲಿ ಇದನ್ನ ಬಿಟ್ಟುಬಿಡ್ತಾರೆ. ಕಾಮಧೇನು ಇರ್ತಕ್ಕಂಥ ಅದನ್ನ ಬಿಟ್ಟುಬಿಟ್ಟು ಚತುರ್ಮುಖ ಬ್ರಹ್ಮದೇವರಿಗೆ ಆ ವಶಿಷ್ಠರಿಗೆ ಅಂತರ್ಯಾಮಿ ಇರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಮಾಡಿ ಇಂಥ ಈ ಪ್ರಕಾರವಾಗಿ ನಡೆದೋಯ್ತು. ಆದ ಕಾರಣ ನಮಗೂ ವಿಶ್ವ ಇರ್ತಕ್ಕಂಥ ಬಂದು ಭೀಷ್ಮಾಚಾರ್ಯರಾಗಿ ಹುಟ್ಟುವರು. ಆದ್ರೆ ಅವರಿಗೆ ಅನುಗ್ರಹ ಮಾಡ್ತಾರೆ. ಅವರಿಗೆ ಎಲ್ಲಾ ವಿಧವಾಗಿರ್ತಕ್ಕಂಥ ಜ್ಞಾನವೂ ಇರೋದು, ಅವರು ಶಾಸ್ತ್ರವಾಗಿರ್ತಕ್ಕಂಥದ್ದು ಅಸ್ತ್ರವಿದ್ಯವಾಗಿರ್ತಕ್ಕಂಥದ್ದು ಎಲ್ಲಾದ್ರಲ್ಲೂ ಇರೋದು. ಮತ್ತು ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಒಂದು ಅಂಶವಾಗಿರ್ತಕ್ಕಂಥದ್ದು ಇರೋದು. ಆದ ಕಾರಣ ಅವರು ಬಂದು ತುಂಬಾ ಬಲಿಷ್ಠರಾಗಿರ್ತಕ್ಕಂಥವರಾಗಿ ಇರೋದು ಎಲ್ಲವೂ ಎಂಬುದಾಗಿ ಹೇಳುವುದು. ಆ ಚತುರ್ಮುಖ ಬ್ರಹ್ಮದೇವರು ವಶಿಷ್ಠರು ಅಂತಕ್ಕಂಥದ್ದು ಈ ಪ್ರಕಾರವಾಗಿ ಅವರು ಆ ಪಶ್ಚಾತ್ತಾಪ ಅವರಿಗೆ ಅನುಗ್ರಹ ಪೂರ್ವವಾಗಿರ್ತಕ್ಕಂಥದ್ದು ಹೇಳುವುದು. ಈ 8 ಜನ ವಸುವ ಇರ್ತಕ್ಕಂಥವ್ರು ಗಂಗಾದೇವಿಯ ಇರ್ತಕ್ಕಂಥವ್ರು ಹೊಂದಿ ಗಂಗಾ ಮಾತಾ ಎಂಬುದಾಗಿ ಹೇಳಿ ನೀವೆಲ್ಲ ಆ ಗಂಗಾದೇವಿ ಮಕ್ಕಳಾಗಿ ನೀವು ಹುಟ್ಟುವಿರಿ. ಅದಕ್ಕೆ ಆಮೇಲೆ ಆ 7 ಜನ ಇರ್ತಕ್ಕಂಥವ್ರಿಗೆ ಹೆಂಗೆ ಮರಣ ಬರುತ್ತೆ, ಭೀಷ್ಮಾಚಾರ್ಯರಿಗೆ ಹೆಂಗ ಮರ ಬರೋದಲ್ಲ ಎಂಬುದೆಲ್ಲ ಮುಂದೆ ನೀವು ನೋಡ್ಬಹುದು ಅಂತ ಹೇಳ್ತಾರೆ. ಆಗ ಗಂಗಾದೇವಿಯರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ಈ ಪ್ರಕಾರವಾಗಿ ಈ ಮಕ್ಕಳನ್ನ ಕೊಂದ ಕಾರಣ ಏನಾರು ಅವ್ರಿಗೆ ಪಾಪ ಬರಾದ ಅಂತಂದ್ರೆ ಪಾಪ ಇರ್ತಕ್ಕಂಥ ಬರ್ಲಾರ್ದು
ಆದ ಕಾರಣ ಅವರಿಗೆ ಬಂದು ಗಂಗಾಬ ಇರ್ತಕ್ಕಂಥ ಅವಳಿಗೆ ಬಂದು ನನ್ನ ಆಜ್ಞಾ ಪ್ರಕಾರವಾಗಿ ತಾನು ಅವಳು ಮಾಡ್ತಾಳೆ ಎಂಬುದಾಗಿರ್ತಕ್ಕಂಥದ್ದನ್ನು ಇಲ್ಲೇ ತಿಳಿಸ್ತಾರೆ. ಅದಕ್ಕೆ ಆಮೇಲೆ ಈ ಶಂತನು ಇರ್ತಕ್ಕಂಥ ಹುಟ್ಲಕ್ಕೆ ಮುಂಚೆ ಗಂಗಾದೇವಿಯರ ಇರ್ತಕ್ಕಂಥವ್ರು ಈ ಇಂಥ ಮಾರಿ ಇರ್ತಕ್ಕಂಥದ್ದನ್ನೆಲ್ಲ ಬಿಡಬೇಕು 8 ವರ್ಷಗಳು ಎಂಬುದನ್ನು ಹೇಳಿ ಪ್ರದೀಪರಾಜನ ಇರ್ತಕ್ಕಂಥವನ್ನ ಮಾಡಿ ಗಂಗಾವ ಇರ್ತಕ್ಕಂಥವಳು ಅಲ್ಲಿ ಬರ್ತಾಳೆ. ಅವನ ಹತ್ರ ಹೋಗಿ ಅವನ ಬಡದ ತೊಡೆ ಮೇಲೆ ಕೂತಂತಾಳೆ. ಆಗ ಆ ರಾಜನ ಇರ್ತಕ್ಕಂಥವನಿಗೆ ಯಾವ ಆಶಯ ಇರ್ತಕ್ಕಂಥದ್ದು ಇಲ್ಲ. ಯಾವಾಗ ಬರದ ತೊಡೆ ಮೇಲೆ ಕೂತಿದ್ಯೋ ನೀನು ಬಂದು ಮಗಳು ನನ್ನ ಮಗನಿಗೆ ಹೆಂಡತಿ ಆಗ್ಬೇಕು ಹೊರತಾಗಿ ನನಗೆ ಹೆಂಡತಿ ಆಗ್ಲಿಕ್ಕಿಲ್ಲ ಎಂಬುದಾಗಿ ಹೇಳ್ತಾನೆ. ಆಗ ಪ್ರದೀಪರಾಜನ ಹೇಳ್ತಾನ, ನೀ ಬಂದು ಏನ್ ಮಾಡ್ಬೇಕು ಅಂದ್ರೆ ನನ್ನ ಮಗನ ಇರ್ತಕ್ಕಂಥ ಶಂತನುವಿಗೆ ನೀ ಬಂದು ಹೆಂಡತಿ ಆಗು. ಇದಕ್ಕೆಂದ್ರೆ ನನ್ನ ಬರದ ತೊಡೆ ಮೇಲೆ ಕೂತಿದ್ದೇವೆ ಹಾಗೆ ಅಂತ ಹೇಳಿ ರೈಟ್ ತೊಡೆ ಮೇಲೆ ಕೂತು ಅದು ಡಾಕ್ಟರ್ನಲ್ಲ ರೈಟ್ ಅಂತ ಅರ್ಥ ಹೆಂಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿ ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಹೇಳ್ತಾರೆ. ಅದಕ್ಕೆ ಆಮೇಲೆ ಗಂಗಾ ಹೇಳ್ತಾಳೆ ಏನಂದ್ರೆ ನಿನ್ನ ಮಗನ ನಾವು ತಗೊಂತೇನೆ. ಪ್ರದೀಪರಾಜ್ ಅಂತಲೇ ಒಂದು ಹೇಳ್ತಾಳೆ, ನಿನ್ನ ಮಗನಿಗೆ ನಾನು ಹೆಂಡತಿಯಾಗಿ ಒಪ್ಪುತ್ತೇನೆ, ಆದ್ರೆ ನಾವೊಂದೆರಡು ಕಂಡೀಷನ್ ಹೇಳ್ತೇನೆ, ಅದು ಖಂಡಿತವಾಗಿ ಮಾಡ್ಬೇಕು ಹಾಗೆ ಅಂತ ಹೇಳ್ತಾರೆ. ಏನಂದ್ರೆ ನಿನ್ನ ಮಗನ ಇರ್ತಕ್ಕಂಥವ ನನ್ನ ಮದುವೆ ಮಾಡ್ಕೊಂಡ ಅಂದ್ರೆ ಆ ಪ್ರದೀಪರಾಜನ್ ಮಗನ ಇರ್ತಕ್ಕಂಥವನು ಸಂತನು ಅಧಿಕಾರ ಮಾಡ್ಕೊಂಡ ಅಂದ್ರೆ ಅವ ಬಂದು ನನ್ನ ಯಾರು ಅಂತ ಕೇಳಬಾರ್ದು, ಹೂವಾರು ಅಂತ ನನ್ನ ಕೇಳಬಾರ್ದು. ಅದಕ್ಕೆ ಆಮೇಲೆ ನಾ ಏನಾರು ಕೆಲಸವ ಇರ್ತಕ್ಕಂಥದ್ದು ಮಾಡಿದೆ ಅಂತಂದ್ರೆ ಅದು ಬಂದು ಎಷ್ಟು ಕೆಟ್ಟ ಕೆಲಸವ ಇರ್ತಕ್ಕಂಥದ್ದು ಕ್ರೂಯಲ ಇದ್ರೆ ಕೂಡ ಅದಕ್ಕೆ ಏನ್ ಕಾರಣ ಅಂತ ಇರ್ತಕ್ಕಂಥದ್ದು ಕೇಳಬಾರ್ದು. ಒಂದು ವೇಳೆ ಅಂತ ಮಾರಿ ಕೇಳಿ ಇದು ಮಾಡಿದ ಅಂತಂದ್ರೆ ಬಂದು ನಾನು ಬಂದು ಇಲ್ಲಿಂದ ಮರೆಯಾಗ್ಬಿಡುವೆ. ಈ ಕಂಡೀಷನ್ ಒಪ್ಕೊಂಡ್ರೆ ಇದಕ್ಕೆಂದ್ರೆ ಅವಳು ಇನ್ನೂ ದೇವತೆಯವೇ ಇದ್ದಾಳೆ. ಈ ಒಪ್ಕೊಂಡ್ರೆ ಅಂತಂದ್ರೆ ನಿನ್ನ ಮಗನಿಗೆ ನಾನು ಬಂದು ಹೆಂಡತಿ ಆಗುತ್ತೇನೆ ಅಂತ ಹೇಳಿರು. ಗಂಗಾದೇವಿ ಹೇಳ್ತಾಳೆ ಆದ ಕಾರಣ ಇದರಲ್ಲಿ ಈ 3 ಕಂಡೀಷನ್ ಇರ್ತಕ್ಕಂಥವರಲ್ಲಿ ನಿನ್ನ ಮಗನ ಇರ್ತಕ್ಕಂಥವನ್ನ ನಾನ್ ಮದುವೆ ಮಾಡ್ಕಿದ್ದೇನೆ ಅಂತ ಹೇಳಿ ಗಂಗಾದೇವಿ ಇರ್ತಕ್ಕಂಥವಳು ಹೇಳಿ ಪ್ರದೀಪರಾಜನ ಇರ್ತಕ್ಕಂಥವ ಹೇಳ್ತಾನ ಹಾಗೆ ಆಗ್ಲಿ ಹಾಗೆ ಅಂತ ಹೇಳಿ ಅಪ್ರೂವಲ್ ಇರ್ತಕ್ಕಂಥದ್ದು ಕೊಡ್ತಾನ. ಅದಕ್ಕೆ ಆಮೇಲೆ ಶಂತನು ಮಹಾರಾಜನ ಇರ್ತಕ್ಕಂಥವ ಅವನಿಗೆ ಗಂಡನಾಗಿ ಬರ್ತಾನ. ಆಗ ಬಂದು ಗಂಗಾದೇವಿಯ ಇರ್ತಕ್ಕಂಥ ಅವಳನ್ನು ಕೊಟ್ಟು ಈ ಪ್ರದೀಪರಾಜನ ಇರ್ತಕ್ಕಂಥ ಹೇಳಿ ನೋಡಪ್ಪ ಇಂಥ ಮಾರಿ 3 ವಾಕ ಇರ್ತಕ್ಕಂಥದನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಅವನು ತಿಳಿಸ್ತಾನ. ಗಂಗಾದೇವಿಯರ ಇರ್ತಕ್ಕಂಥವ್ರು ಶಂತನು ಮಹಾರಾಜನ ಮದುವೆ ಮಾಡಿಕೊಂಡು ತತಸ್ಸು ಸಹ ಶಂತನು ಅಷ್ಟ ಪುತ್ರಾನ ವಾಭ್ಯ ಸಪ್ತ ನೀವೇನಾಯ್ತು ಯಥಾಷ್ಟಮ ಹಾಗೆ ಅಂತಂದ್ರೆ ಆಗೇನಾಯ್ತು ಅಂದ್ರೆ 8 ಮಕ್ಕಳ ಇರ್ತಕ್ಕಂಥವ್ರು ಒಂದಕ್ಕೊಂದು ಹುಟ್ಟತ್ತೆ. ಆ ಮೊದಲು 7 ಮಕ್ಕಳ ಇರ್ತಕ್ಕಂಥವ್ರನ್ನ ಅದು ಹುಟ್ಟೋನು ಏನ್ ಮಾಡುತ್ತೆ ಅಂತಂದ್ರೆ ಅವಳು ಬಂದು ಅದನ್ನ ತೂಕಿ ಒಂದು ದಿನ ಆಗೋನೆ ಅದನ್ನ ತೂಕಿ ಬಂದು ಗಂಗಾವಿನ ಬಿಸಾಕ್ ಹೋಗ್ತಾಳೆ. ಅದಕ್ಕೆಂದ್ರೆ ನನ್ನ ಯಾರಂತೂ ಕೇಳ್ಕೊಡುದು, ನಾ ಮಾಡ್ತಕ್ಕಂಥ ಕೆಟ್ಟ ಕೆಲಸಕ್ಕೂ ಕಾರಣ ಹೇಳ್ಕೊಡುದು ಅಂತ ಹೇಳ್ತಾರಲ್ಲ, ಆ 7 ಜನ ತಾನೇ ಈ ದ್ಯುನಾಮಕ ಬಸು ಕೂಡ ಮೇಲ್ ಬಂದಿರ್ತಕ್ಕಂಥ ಪ್ರದಕ್ಷ ಅವರೊಂದು ಪಾಪ ಮಾಡಲ್ಲ. ಕೂಡ ಬಂದ ಕಾರಣ ಅವರು ತಿರುಗು ಅವ್ರ ಜನ್ಮಕ್ಕೆ ಹೊಟ್ಟೋಗ್ತಾರೆ. ಆದ್ರೆ ಈ 8ನೇ ಕೂಸು ಬರಾವೇಳೆ ಏನಾಗತ್ತೆ ಅಂತಂದ್ರೆ ಅಂತ ಮಾರಿ 8ನೇ ಕೂಸು ಹುಟ್ಟೋನೆ ಅದನ್ನು ಇಂಥ ಮಾರಿ ಬಿಸಾಡ್ಬೇಕು ಅಂತ ಹೋಗೋ ವೇಳೆ ಅವಸ್ಥಿತವೇ ನಾತಿ ಸುಖಾಯೇ ಮಾನುಷೇಯತಃ ಸುರಾಣ ಮತ ಏವ ಗಂತುಂ ಐಚ್ಛಿತ ತಸ್ಯ ಬಭುವ ಮಾನುಷೋ ದೇಹೆ ನರೋತ್ತಮ. ಆಗ ಸುರಾಣ ಈ ಪ್ರಕಾರವಾಗಿ 8ನೇ ಕೂಸ ಇರ್ತಕ್ಕಂಥದ್ದು ಬರುವ ವೇಳೆ ಅವನಿಂದ ಶಂತನು ಮಹಾರಾಜನಿಂದ ತಡಿಲಿಕ್ಕೆ ಬಿಡಿಲ್ಲ. ಆದ ಕಾರಣ ಆ ಗಂಗಾದೇವಿಯ ಇರ್ತಕ್ಕಂಥ ಅವಳನ್ನ ಬಂದು ಇದು ಒಂದು ನೀ ಯಾರು ಯಾಕಿಂತ ಮಾರಿ ಮಾಡ್ತೀಯ ಎಂಬುದಾಗಿ ಹೇಳುವ ಕಾಲದಲ್ಲಿ ಆಗ ಅವಳೇನ್ ಹೇಳ್ತಾಳೆ, ಬಂದು ಶಂತನು ಮಹಾರಾಜನ ಬಿಟ್ಟುಬಿಟ್ಟು ವರ್ಣಲೋಕವಾಗಿರ್ತಕ್ಕಂಥದ್ದು ಹೋಗ್ತಾಳೆ. ಆಗ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಶಂತನು ಮಹಾರಾಜನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ತನ್ನ ಹೆಂಡತಿಯ ಇರ್ತಕ್ಕಂಥ ಅವಳು ಈ 8ನೇ ಕೂಸನ್ನ ಕೊಲ್ಲಲಾಂಗೆ ನೋಡ್ತಿದ್ದಾಳೆ. ಆಗ ಬಂದು ತಾನು ಕೇಳ್ತಾನವ, ಕಾಸಿ ತೊಂಬಿ ಹೇತುನ ಕೇನ ಹಂಸಿ ಪುತ್ರಾನ್ನ ನಿಶಂಸತೆ ಎಂಬುದಾಗಿ ನೀ ಯಾರು ಎದಕ್ಕೋಸ್ಕರ ಇಂಥ ಮರಿ 7 ಪೂಸಲ ಇರ್ತಕ್ಕಂಥದನ್ನ ಬಿಸಾಟಿ ಸಂಹಾರ ಮಾಡಿದೆ ಎಂಬುದಾಗಿರ್ತಕ್ಕಂಥ ಕೇಳ್ತಾನ. ರೂಪಂ ಸುರವರ ಸ್ತ್ರೀನಾಂ ತವ ತೇನ ನ ಪಾತಕಂ ಭವೇತ್ ಕರ್ಮತ್ವದೀಯಂ ತನ್ಮಹತ್ ಕಾರಣಮತ್ರಹಿ. ಯಾಗ ಬಂದು ಇದಕ್ಕೇನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾರಣವಾಗಿರ್ತಕ್ಕಂಥದ್ದು ಇರಬೇಕು ಇತ್ಯಾದಿಗಳೆಲ್ಲ ಹೇಳಿ ಈ ಪೂರ್ವ ಮುಗಿಸ್ತಾರೆ. ಆಗ
ನ ಧರ್ಮೋ ದೇವತಾನ. ಅದು ನೋಡಿರಿ ಅಂತಂದ್ರೆ ದೇವತೆಗಳಾಗಿರ್ತಕ್ಕಂಥ ಅವರು ತಮ್ಮ ರಿಯಲ್ ಸ್ವರೂಪವಾಗಿರ್ತಕ್ಕಂಥ ಅದನ್ನ ತೋರ್ಸ್ತಕ್ಕಂಥದ್ದು ಒಂದು ಧರ್ಮ ಅಲ್ಲ. ಅದು ಅನೇಕ ಸ್ಥಳದಲ್ಲಿ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆದ ಕಾರಣ ಅವಳು ಏನ್ ಹೇಳ್ತಾಳೆ, ಒಂದು ಬದಲು ಹೇಳಂಗೆ ಕಾರಣವಾಗಿರ್ತಕ್ಕಂಥದ್ದು ಹೇಳಂಗೆ ಅವಳು ಬಂದು ಗಂಗಾದೇವಿ ಆಗಿರ್ತಕ್ಕಂಥ ಅವಳು ಅಲ್ಲಿಂದ ಮರೆಯ ಇರ್ತಕ್ಕಂಥ ಅವಳು ಆಗ್ಬಿಡ್ತಾಳೆ. ಆದ ಕಾರಣ ಏನಂತಂದ್ರೆ ಇಲ್ಲಿ ಇದು ಸೀಕ್ರೆಟ್ ಆಫ್ ದೇವತಾಸ್ ಅಂತ ಹೇಳ್ತಕ್ಕಂಥದ್ದು. ಆದ ಕಾರಣ ಅಷ್ಟಮುಂಸದ ಆದಾಯ ಬರ್ತುವನಿಗೆ ಏವ ಪರ್ಯವು. ಆದ ಕಾರಣ ಗಂಗಾಬ ಇರ್ತಕ್ಕಂಥ ಅವಳು ಏನ್ ಮಾಡಿದೆ, ಗಂಡನ ಪರ್ಮಿಷನ್ ಆಗಿರ್ತಕ್ಕಂಥ ತಗೊಂಡು ಆ 8ನೇ ಕೂಸಿನ ತನ್ನ ಕೈಲಿ ತಗೊಂಡು ಅಲ್ಲಿ ಬಿಟ್ಟು ಹೊಟ್ಟೋತಾಳೆ ವರ್ಣಲೋಕವಾಗಿರ್ತಕ್ಕಂಥದಕ್ಕೆ. ಆಗ ಗಂಗಾವ ಇರ್ತಕ್ಕಂಥದ್ದನ್ನ ಆ ಕೂಸನ್ನ ಬಿಟ್ಟು ಇಲ್ಲಿ ಬೃಹಸ್ಪತಿ ಆಚಾರ್ಯರು ಪೊಸಿಷನ್ ಬಿಟ್ಟು ದೇವತಾ ಗುರುಗಳಾಗಿರ್ತಕ್ಕಂಥ ಅವರಲ್ಲಿ ಒಪ್ಪಿಸ್ತಾರೆ. ಆಗ ಅವನಿಗೆ ಹೆಸರಾಗಿರ್ತಕ್ಕಂಥದ್ದು ದೇವವ್ರತ ಎಂಬುದಾಗಿರ್ತಕ್ಕಂಥದ್ದು ಆ ಕೂಸಿನ ಹೆಸರು. ಭೀಷ್ಮಾಚಾರ್ಯರೆಂಬ ಹೆಸರಲ್ಲ. ಭೀಷ್ಮಾಚಾರ್ಯರೆಂಬ ಹೆಸರಿಂದ ಬಂದದ್ದು ಯಾವುದು ಅಂತ ಅಂದ್ರೆ ಅದು ವಿಚಿತ್ರವಾಗಿರ್ತಕ್ಕಂಥದ್ದು. ದೇವವ್ರತ ಇರ್ತಕ್ಕಂಥವ, ಗಂಗಾ ಮಗನ ಇರ್ತಕ್ಕಂಥವ, ತಾಯಿಯ ಇರ್ತಕ್ಕಂಥವಳು ಬೃಹಸ್ಪತಿ ಆಚಾರ್ಯರಲ್ಲಿ ಒಪ್ಪಿಸ್ಬಿಟ್ಟು ನೀ ಇವರತ್ತಲ್ಲಿ ಎಲ್ಲ ಕಲ್ಕೋ ಎಂಬುದು ಅವರು ದೇವತಾ ಗುರುಗಳಾಗಿರ್ತಕ್ಕಂಥವ್ರು. ಇವರತ್ತಲ್ಲಿ ಶಾಸ್ತ್ರ ಅಸ್ತ್ರ ಎಲ್ಲ ಪಡೆವು ಅಂತ ಹೇಳ್ಬಿಟ್ಟು ಅವಳ ಮಾಡಿ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿ ದೇವವ್ರತನ ಇರ್ತಕ್ಕಂಥವ ಅದೇ ಪ್ರಕಾರವಾಗಿ 50 ವರ್ಷಗಳ ಕಾಲ ಬಂದು ಈ ವೇದ ಅಧ್ಯಯನ ಅದರ ಸಮಯ ಬ್ರಹ್ಮಸೂತ್ರ ಇದನ್ನೆಲ್ಲ ಅದರಲ್ಲಿ ಬೃಹಸ್ಪತಿ ಆಚಾರ್ಯದಲ್ಲಿ ಓದ್ದಾನ. ತತಶ್ಯ ಮಾತ್ರ ಜಗತಾಂ ಗಂಗಾದೇವಿಯ ಇರ್ತಕ್ಕಂಥವಳು ತನ್ನ ಮಗನ ಇರ್ತಕ್ಕಂಥವನ್ನ ಮತ್ತು ಪರಶುರಾಮ ದೇವರ ಇರ್ತಕ್ಕಂಥವ್ರತ್ತಲ್ಲಿ ತೋರಿಬಿಟ್ಟು ಅಲ್ಲೂ ಬಂದು ಪಾಠ ಪ್ರವಚನ ಇತ್ಯಾದಿಗಳೆಲ್ಲ ಮಾಡಿ ಎಲ್ಲ ಅಲ್ಲೊಂದು 50 ವರ್ಷವಾಗಿರ್ತಕ್ಕಂಥದ್ದು ಓದಿ ಅವರು ದೊಡ್ಡ ಜ್ಞಾನಿ ಆಗಿರ್ತಕ್ಕಂಥವ್ರಾಗ್ತಾರೆ. ಆಗ ಪಂಚವಿಂಶತಿ ದೇವವ್ರತನ ಇರ್ತಕ್ಕಂಥವ ತಿರುಗು 25 ವರ್ಷ ಕಾಲ ಈ ಅಸ್ತ್ರ ವಿದ್ಯಾವಾಗಿರ್ತಕ್ಕಂಥದ್ದು ಪರಶುರಾಮ ದೇವರತ್ತಲಿಂದ ಪಡೆಯುತ್ತಾರೆ. ಆಮೇಲೆ ಗಂಗಾದೇವಿಯ ಇರ್ತಕ್ಕಂಥವಳು ಈಗ ಈ ಮಗನ ಇರ್ತಕ್ಕಂಥವನ್ನ ತನ್ನ ಶಂತನು ಮಹಾರಾಜ ಚಕ್ರವರ್ತಿಗೆ ಅವಳು ತಾನು ಕರ್ಕೊಂಡ್ ಬಂದಿದ್ದಾಳೆ. ಅವಳು ಕರ್ಕೊಂಡ್ ಬಂದು ಬೃಹಸ್ಪತಿ ಆಚಾರ್ಯ ಇರ್ತಲ್ಲಿ ಪರಶುರಾಮ ದೇವರತ್ತಲೆಲ್ಲ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಈಗ ಶಂತನು ಮಹಾರಾಜಂತಲ್ಲಿ ಒಪ್ಪಿಸ್ಬೇಕು ಎಂಬುದಕ್ಕೋಸ್ಕರವಾಗಿ ಅವನ ಈ ಮಗನ ಇರ್ತಕ್ಕಂಥವನ್ನ ಕರ್ಕೊಂಡು ಗಂಗಾವ ಇರ್ತಕ್ಕಂಥ ತೀರವ ಇರ್ತಕ್ಕಂಥದ್ದಕ್ಕೆ ಬಂದು ಅಲ್ಲಿ ಕೂತಿದ್ರು. ಯಾರು? ಈ ಗಂಗಾದೇವಿಯ ಇರ್ತಕ್ಕಂಥವಳು. ಆಗ ದೇವವ್ರತನ ಇರ್ತಕ್ಕಂಥವ, ಇದು ಮುಖ್ಯವಾದ್ದು, ದೇವವ್ರತನ ಇರ್ತಕ್ಕಂಥವ ಬಾಣಗಳ ಇರ್ತಕ್ಕಂಥದ್ದು ಹಾಕಿ ಆ ಗಂಗಾವ ಇರ್ತಕ್ಕಂಥದ್ದು ಪ್ರಭಾವ ಇರ್ತಕ್ಕಂಥದ್ದನ್ನ ನಿಲ್ಲಿಸಿದ್ದ. ತತ್ರ ಬದ್ವಾ ಶರಪಂಜರೇನ ಗಂಗಾ ವಿಜಕ್ವೇಶ್ಯ ಪಿತಾ ತದೈವ. ಇದು ನೋಡಿದ. ಆಗ ಬಂದು ಸಂತನು ಮಹಾರಾಜನ ಇರ್ತಕ್ಕಂಥ ಅಲ್ಲಿ ಬಂದು ನೋಡಿ ಬೇಟೆಗೆ ಬಂದವ ನೋಡಿ ಏನಪ್ಪಾ ಒಂದು ಬಾಣಗಳ ಇರ್ತಕ್ಕಂಥದ್ದು ಬಿಟ್ಟು ಅದು ಗಂಗಾ ಪರವಾಗಿರ್ತಕ್ಕಂಥದ್ದನ್ನೇ ನಿಲ್ಲಿಸಿದ್ದಾರಲ್ಲ, ಇದು ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂಥ ಕೆಲಸ ಎಂಬುದಾಗಿ ತಗೊಂಡು ಏನು ಕಾರಣ ಅಂತ ಹೇಳಿ ಸಂತನು ಮಹಾರಾಜ ಇದಕ್ಕೆ ಏನ್ ಕಾರಣ ಎಂಬುದಾಗಿ ತಿಳ್ಕೊಬೇಕು ಎಂಬುದಾಗಿ ಹೇಳಿದ. ಆಗ ಗಂಗಾದೇವಿಯ ಇರ್ತಕ್ಕಂಥವಳು ಅಲ್ಲಿ ಆ ಗಂಗಾವಿಂದ ಹೊರಗೆ ಬಂದು ತನ್ನ ಮಗನ ಇರ್ತಕ್ಕಂಥ ದೇವವ್ರತನ ಇರ್ತಕ್ಕಂಥ ಈ ಪ್ರಕಾರವಾಗಿ ಹುಟ್ಟ ಬಾಣದಿಂದ ಒಂದು ಡ್ಯಾಮ್ ಹಂಗ ಕಟ್ಟಿದ್ದಾನ, ಅದರಿಂದ ನೀರಾಗಿರ್ತಕ್ಕಂಥದ್ದು ಹೊರಗೆ ಬರಲ್ಲ ಎಂಬುದಾಗಿ ಹೇಳಿ ಆ ದೇವವ್ರತನ ಇರ್ತಕ್ಕಂಥ ಬೇರೆ ಯಾರು ಇಲ್ಲ, ನಿನ್ನ ಮಗನ ಇರ್ತಕ್ಕಂಥವನೇ ತಾನೆ ಎಂಬುದಾಗಿ ಹೇಳಿ ಅವಾಗ ಒಪ್ಪಿಸಿ ಅವಳು ಬಂದು ಗಂಗಾವ ಇರ್ತಕ್ಕಂಥ ಅವಳು ಆ ಗಂಗಾ ಒಳಗೆ ಹೋಗಿ ನೀರೊಳಗೆ ಅಲ್ಲಿ ಮರೆಯಾದ್ದಾಳೆ. ಆಗ ಈಗ ಶಂತನು ಮಹಾರಾಜನ ಇರ್ತಕ್ಕಂಥವ ಈ ಆ ಹುಡುಗನ ಇರ್ತಕ್ಕಂಥವ ಆ ಇಷ್ಟು ವಯಸ್ಸಾಗಿದ್ರು ಕೂಡ ಹುಡುಗ ಇದಕ್ಕೆ ಆ ಕಾಲದಲ್ಲಿ ಆಯುಷನ್ನ 1000 ವರ್ಷ ಮಿನಿಮಮ್ ಆಗಿರೋ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥ ನೋಡಿ ಗಂಗಾದೇವಿಯ ಇರ್ತಕ್ಕಂಥವಳು ಹೇಳಿದೆ ಆ ಹುಡುಗನ್ನು ಕರ್ಕೊಂಡು ದೇವವ್ರತನ ಇರ್ತಕ್ಕಂಥ ಅವನ್ನ ಕರ್ಕೊಂಡು ಅವನಲ್ಲಿ ಇರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಅಸ್ತ್ರ ವಿದ್ಯಾವಾಗಿರ್ತಕ್ಕಂಥ ಅದನ್ನು ಕೊಟ್ಟು ಸಂತೋಷವಾಗಿರ್ತಕ್ಕಂಥದ್ದು ಕೊಟ್ಟು ಅವನ ಬಲ ವರ್ಚಸ್ವಿ ಎಲ್ಲದನ್ನು ನೋಡಿ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟ ಈ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ಏರ್ಪಟ್ಟಿತ್ತು ಅವರಿಬ್ಬರಿಗೆ. ಆಗ ಗಂಗಾದೇವಿಯ ಇರ್ತಕ್ಕಂಥವಳು ಏನ್ ಮಾಡಿದ್ರೆ ದೇವರತನ ಇರ್ತಕ್ಕಂಥವನಿಗೆ ಇವತ್ತು ಅನುಗ್ರಹ ಮಾಡಿ ತಾಯಿ ಅನುಗ್ರಹ ಮಾಡಿ ಅಲ್ಲಿ ಗಂಗಾವಿಲೆ ಅವಳು ಬಂದು ಅದೃಶ್ಯರಾಗ್ತಾಳೆ ಎಂಬುದಾಗಿ 500 ವರ್ಷ ಕ್ಯಾಟಲೈಸ್ ಮಾಡಿದ್ದಾನೆ ಅದೆಲ್ಲ ಹಾಕಿದ್ದಾರೆ ನೋಡ್ರಿ. ಅದ ಕಾರಣ ದೇವವ್ರತನ ಇರ್ತಕ್ಕಂಥವ ತನ್ನ ತಂದೆಯಾಗಿರ್ತಕ್ಕಂಥ ಒಂದು ಪರ್ಮಿಷನ್ ತಗೊಂಡು
ಬೃಹಸ್ಪತಿ ಆಚಾರ್ಯರಲ್ಲಿ ತಿರುಗು ಓದಬೇಕು ಎಂಬುದಕ್ಕೋಸ್ಕರವಾಗಿ ಹೊರಟ. ಬಂದು ತಂದೆ ಕೂಡ ಇಲ್ಲ. ಆದ ಕಾರಣ ಬೃಹಸ್ಪತಿ ಆಚಾರ್ಯದಲ್ಲಿ ಮೊದಲ 50 ವರ್ಷ ಅಸ್ತ್ರವಿದ್ಯಾ, ಆಮೇಲೆ ಪರಶುರಾಮ ದೇವರದಲ್ಲಿ 50 ವರ್ಷ ವೇದ ವಿದ್ಯಾ, ತಿರುಗು ಪರಶುರಾಮ ದೇವರದಲ್ಲಿ 25 ವರ್ಷ ಅಸ್ತ್ರವಿದ್ಯಾ, ತಿರುಗು ಬೃಹಸ್ಪತಿ ಆಚಾರ್ಯರಲ್ಲಿ 50 ವರ್ಷ ವೇದ ವಿದ್ಯಾ, ತಿರುಗು ಪರಶುರಾಮ ದೇವರದಲ್ಲಿ 25 ವರ್ಷ ಅಸ್ತ್ರವಿದ್ಯಾ, ತಿರುಗು ಪರಶುರಾಮ ದೇವರದಲ್ಲಿ 300 ವರ್ಷ ವೇದ ವಿದ್ಯಾ. ಇಂಥ மாதிரி 500 ವರ್ಷವ ಇರ್ತಕ್ಕಂಥದ್ದು ಬಂದು ನೋಡಿ ಏನು ವಾಟ್ ಅ ಗ್ಲೋರಿಯಸ್ ರೀಡಿಂಗ್ ಅಂತಂಬೋದು. ತಾವದ್ಭಿ ಅಬ್ದೈಹಿ ತ್ರಿಶೈತ ತತ್ವ ಎಂಬುದಾಗಿ ವಿಚಿತ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅವರು ಬಂದು ಪರಮಾತ್ಮನ ಇರ್ತಕ್ಕಂಥ ಪರಶುರಾಮನ ದೇವರಲ್ಲಿದ್ದುವೇ ವಿದ್ಯಾವ ಇರ್ತಕ್ಕಂಥ ಪಡೆಯುವರು. ದೇವವ್ರತರ ಇರ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರು ಆವೇಶ ಇರ್ತಕ್ಕಂಥವ್ರು ಮುಖ್ಯವಾಗಿ ತಿಳ್ಕೊಬೇಕು. ಆದ ಕಾರಣ ಚತುರ್ಮುಖ ಬ್ರಹ್ಮದೇವರ ಆವೇಶ ಇರ್ತಕ್ಕಂಥವ್ರು ಅವರು ಈ ಭೀಷ್ಮಾಚಾರ್ಯರು ಈಸ್ ಒನ್ ಆಫ್ ದಿ ಟವರಿಂಗ್ ಪರ್ಸನಾಲಿಟೀಸ್ ಇನ್ ಮಹಾಭಾರತ ಎಂಬುದಾಗಿರ್ತಕ್ಕಂಥದ್ದು ಹೇಳಿ, ದೇವವ್ರತನ ಇರ್ತಕ್ಕಂಥ ಸಹ ಸರ್ವವಿದ್ವಂ ಸಮಾಪ್ಯ ರಾಮಾತ್ ಸಮಸ್ತ ವಿದ್ಯಾದಿ ಪತೇ ಗುಣಾರ್ಣವಾತ್ ಪಿತುಃ ಸಮೀಪಂ ಸಮಾವಾಪ್ಯ ತಂ ಚ ಶುಶ್ರೂಷು ಮಾನಃ ಪ್ರಮುಮೋದ ವೀರಃ. ದೇವವ್ರತನ ಇರ್ತಕ್ಕಂಥವ ಈ ಪ್ರಕಾರವಾಗಿ 500 ವರ್ಷ ಅಸ್ತ್ರಶಸ್ತ್ರ ವಿದ್ಯಾ ಶಾಸ್ತ್ರ ವಿದ್ಯಾ ಎಲ್ಲಾರು ಮಾಡಿ ಅದರಿಂದ ವಿಚಿತ್ರವಾಗಿರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಪಡೆದು ಲೋಕಕ್ಕೆ ಯಜಮಾನನ ಇರ್ತಕ್ಕಂಥ ಪದವಿ ಹಂಗಿರ್ತಕ್ಕಂಥದ್ದು ಬಂದು ಸಮುದ್ರದಂತೆ ಇರ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥವರಾಗಿ ಇರ್ತಕ್ಕಂಥ ಪರಶುರಾಮ ದೇವರದಿಂದ ಶಿಷ್ಯರಾಗಿ ಆಗಿ ಈಗ ತಿರುಗು ಇಲ್ಲಿ ರಾಜ್ಯವ ಇರ್ತಕ್ಕಂಥದ್ದು ಬಂದು ಅವರು ಬಂದು ಶಂತನು ಮಹಾರಾಜನಿಗೆ ಆಮೇಲೆ ರಾಜ್ಯ ಪರಿಪಾಲನೆ ಮಾಡಬೇಕು. ಶಂತನು ಮಹಾರಾಜನು ಮಾಡ್ತಕ್ಕಂಥ ರಾಜ್ಯಕ್ಕೆ ಉಪಕಾರ ಮಾಡಬೇಕು ಎಂಬುದಾಗಿ ಬಂದರು ಅಂತೇಳಿ ಇಲ್ಲಿ ತಂದೆ ಕೂಡ ಸೌಖ್ಯವಾಗಿದ್ದು ನೇರ ಬಂದು ಈಗ ಅರಣ್ಮನೆಗೆ ಈಗ ತಾನು ಬರ್ತಾರೆ. 500 ವರ್ಷಕ್ಕೆ ಆಮೇಲೆ ಶಂತನು ಮಹಾರಾಜನ ಅರಣ್ಮನೆಯ ಇರ್ತಕ್ಕಂಥದ್ದು ಬಂದರು ಅಂತೇಳಿ ಹೇಳೋ ವೇಳೆ ಇದಕ್ಕ ಆಮೇಲೆ ಕೃಪಾಚಾರ್ಯರನ್ನ ಕುರಿತು ಹೇಳ್ತಾರೆ. ಈಗ ನಾವು ಹೇಳಿದ್ರೆ ಭೀಷ್ಮಾಚಾರ್ಯರು ಪೂರ್ವಿಕ ಯಾವುದು ದ್ಯುನಾಮಕ ವಸು ಇದು ಮತ್ತು ಗಂಗಾದೇವಿ ಆಗಿರ್ತಕ್ಕಂಥವಳು ಆ 7 ಪುರುಷನ ಯಾಗ ಬಿಸಾಡ್ಬೇಕು ಅಂದ್ರೆ ಅದು ಒಳ್ಳೇದು ತಾನೆ. ತಿರುಗು ಅವರವ್ರ ಪದವಿ ವಸು ಪದವಿಗೆ ಅವರು ಸೇರಿಟ್ರು. ಇವರಿಗೆ ಬಂದು ಯಾಕೆಂದ್ರೆ ಅವ್ರು 7 ಜನದ ಆಯುಷ ಇರ್ತಕ್ಕಂಥದ್ದು ಎಲ್ಲ ಸೇರಿ ಬಹುಕಾಲವ ಇರ್ತಕ್ಕಂಥದ್ದು. ಭೀಷ್ಮಾಚಾರ್ಯರ ಇರ್ತಕ್ಕಂಥವರಿಗೆ ಭೀಷ್ಮಾಚಾರ್ಯರ ಹೆಂಡತಿ ಇರ್ತಕ್ಕಂಥ ವರಾಂಗಿ ಅಂತಂಬ ಅವಳ್ತಾನೆ ಅಂಬಾಬಾಯಿ ಬರ್ತಾಳೆ. ಅದು ಮುಂದೆ ಕಾಶಿರಾಜನ ಮಗಳಾಗಿ 3 ಮಕ್ಕಳಲ್ಲಿ ಒಬ್ಬಳಾಗಿ ಹುಟ್ಟುತ್ತಾಳೆ. ಈ ಕಥೆ ಮುಂದೆ ಬರ ಹೋಗುತ್ತೆ. ಆದ ಕಾರಣ ಈಗ ಕೃಪಾಚಾರ್ಯರು ಅಂತಂಬದು ಕೃಪಾಚಾರ್ಯರು ಕೃತವರ್ಮರು ಭೀಷ್ಮಾಚಾರ್ಯರು ಇವರೆಲ್ಲ ಟವರಿಂಗ್ ಪರ್ಸನಾಲಿಟೀಸ್. ಎದಕ್ಕೆಂದ್ರೆ ಭಾರತ ಯುದ್ಧದಲ್ಲಿ ನೀವು ನೋಡಿದ್ರೆ ಬಂದು ಕೊನೆಯಲ್ಲಿ ಉಳಿದವರು ಒಂದು 10 ಜನ ತಾನೆ. 2 ಸೈಡಲ್ಲಿ ಇರ್ತಕ್ಕಂಥ 18 ಚೋವಿನಿಲಿ ಅದ್ರಲ್ಲಿ ಕೃಪಾಚಾರ್ಯರ ಇರ್ತಕ್ಕಂಥವ್ರು ಕೃತವರ್ಮರ ಇರ್ತಕ್ಕಂಥವ್ರು ಮತ್ತು ಪಂಚಪಾಂಡವರು ಇವರೆಲ್ಲ ಇರ್ತಾರೆ ಅಂತೇಳಿ ಅಲ್ಲಿ 10ನೇ ನಮಗೆ ಬರೋದು ಭಗವದ್ಗೀತಾವಲ್ಲಿ ಬರೋ ವೇಳೆ ಅಲ್ಲಿ ಇಲ್ಲಿ ಗಂಗಾದೇವಿಯ ಇರ್ತಕ್ಕಂಥವಳು ಈಗ ಬಂದು 8ನೇ ಕೂಸಾಗಿರ್ತಕ್ಕಂಥ ಶಂತನು ಮಹಾರಾಜನಿಗೆ 8ನೇ ಕೂಸಾಗಿರ್ತಕ್ಕಂಥ ಈಗ ಫಾರೆಸ್ಟ್ ಅಲ್ಲಿ ಹಂಟಿಂಗ್ಗೆ ಹೋದ. ಆಗ ಈಗ ಇದು ಈ ಗಂಗಾದೇವಿಯ ಇರ್ತಕ್ಕಂಥವಳು 8ನೇ ಕೂಸಿನ ಬಂದು ಅಡಿಯ ಕಾಲದಲ್ಲಿ ಇದಕ್ಕೆಂದ್ರೆ ಈ ಭೀಷ್ಮಾಚಾರ್ಯರು ಈ ಕೃಪಾಚಾರ್ಯರು ಇವರೆಲ್ಲ ಸಮಾನ ವಯಸ್ಸರು ಅಂತಂಬದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಏನಂತಂದ್ರೆ ಶಂಕರ ಮಹಾರಾಜನ ಇರ್ತಕ್ಕಂಥ ಕಾಟಿ ಹೊರಡ ವೇಳೆ ಆಗ ಒಂದು 2 ಟ್ವಿನ್ಸ್, ಒಂದು ಗಂಡು ಒಂದು ಹೆಣ್ಣು ಕೂಸ ಇರ್ತಕ್ಕಂಥದ್ದನ್ನ ನೋಡಿದ. ಅದು ಬಂದು ಅವರೆಲ್ಲ ಮಹರ್ಷಿ ಸರದ್ವಾನ್ ಎಂಬುದಾಗಿರ್ತಕ್ಕಂಥ ಮಹರ್ಷಿ ಸರದ್ವಾನ್ ಇರ್ತಕ್ಕಂಥವರಿಗೆ ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ಬೇಕಾದ್ದು ನಾನು ಈ ತೋತಾ ಬಿಡೋದು ಬರೋ ಹೇಳ್ತೇನೆ. ಅದ್ರಲ್ಲಿ ನೋಡಿರಿ ಅಂದ್ರೆ ರೇತಸ್ಖಲನ ಐತೆ, ಅದರಿಂದ ಇವರು ಹುಟ್ಟಿರು ಅಂತ ಬರೋದು. ಇದಕ್ಕೇನು ಕಾರಣ ಅಂತ ಚಂದ ನಾವು ತಿಳ್ಕೊಬೇಕು. ಅದು 37ನೇ ಪಕ್ಕದಲ್ಲಿ ನಾವು ಒಂದು 7 ಕಾರಣ ಬರೆದಿರುವೆ. ಅದ ಕಾರಣ ಏನು ಅಂತಂದ್ರೆ ಶರದ್ವಾನ್ ಎಂಬುದಾಗಿರ್ತಕ್ಕಂಥವ್ರು ಅವ್ರಿಗೆ ಬಂದು ಶರದ್ವಾನ ಇರ್ತಕ್ಕಂಥವ್ರಿಗೆ ಹೆಂಡತಿ ಕೊಡುವ ಹೆಂಗಸ್ ಕೊಡುವ ಕಾಂಟ್ಯಾಕ್ಟ್ ಇಲ್ಲಂಗೆ ಇವರ ಇರ್ತಕ್ಕಂಥವ್ರು ಹುಟ್ಟಿ ಇರಿದ್ರು ಹಾಗೆ ಅಂತ. ಈಗ ಸೇಜ್ ಕೃಪಾಚಾರ್ಯ ಶರದ್ವಾಂಸ್ತು ತಪ ಕುರ್ವನ್ನೇ ದದರ್ಶ ಸಹಸೋ ಊರ್ವಶಿ ಸ್ಕಂದ ರೇತಃ ತಸ್ಯಾತ್ ಶರಃ ಶರಸ್ತಂಭೆ ತಥೋ ಅಭವತ್.
ಆಗ ಶರದ್ವಾನ್ ಋಷಿಗಳಾಗಿರ್ತಕ್ಕಂಥವ್ರು ತಪಸ್ವಾಗಿರ್ತಕ್ಕಂಥ ಮಾಡೋ ಕಾಲದಲ್ಲಿ ಆಗ ಅಪ್ಸರಸ್ತ್ರೀಯಾಗಿರ್ತಕ್ಕಂಥವ್ರು ಊರ್ವಶಿಯನ್ನ ನೋಡಿರು, ಅಲ್ಲಿ ಬಂದ್ರು. ಅದರಿಂದ ರೇತಸ್ಕಲನೂ ಆಗಿರ್ತಕ್ಕಂಥದ್ದಾಯ್ತು. ಅದನ್ನ ಏನ್ ಮಾಡಿರು ಅಂತಂದ್ರೆ ಈ ನಾಣನ ತಮ್ಮ ಗ್ರಾಸ್ ಇದಲ್ಲ ಅದ್ರಲ್ಲಿ ಬಂದು ಮರಚಿಟ್ರು. ಅದರಿಂದ ಈ ಶರದ್ ಇದು ಈ ಎರಡು ಕೂಸುಗಳಾಗಿರ್ತಕ್ಕಂಥದ್ದು ಅದ್ರಲ್ಲಿ ಹುಟ್ಟಿತು ಆ ನಾಣನಿಂದ. ಅದ್ರಲ್ಲಿ ಬಂದು ವಿಷ್ಕಂಭೋ ನಾಮ ರುದ್ರಾನ. ಯಾರು ಅವರು ಅಂತಂದ್ರೆ ನಾವು ಹುಟ್ಟಾದಕ್ಕೂ ಅವು ಇದಕ್ಕೂ ದೇವತೆಗಳು ಇದಕ್ಕೂ ಸಂಬಂಧವೇ ಇಲ್ಲ. ಇದು ಬಂದು ಮುಖ್ಯವಾಗಿ ನಾವು ಏನ್ ತಿಳ್ಕೊಬೇಕು ಅಂದ್ರೆ ನಮಗ ಬಂದು ನೀವು ದಯಮಾಡಿ ಭಾಗವತದಲ್ಲಿ 3ನೇ ಸ್ಕಂದ ನೋಡಿರಿ ಅಂತಂದ್ರೆ ಈ ಗರ್ಭದಲ್ಲಿ ಅವಸ್ಥೆ ಆ ಕೂಸ್ ಪಡೋದು ನೋಡಿದ್ರೆ ಪರಮಾತ್ಮ ಇನ್ನೊಂದ್ಸಾರಿ ನಾವು ಹುಟ್ಕುಡುದು ಅದು ಎಲ್ಲರಿಗೂ ಮನಸ್ಸಿಗೆ ಚೆಂದಾಗಿ ಬರೋದು. ಅಷ್ಟು ಗರ್ಭಾವಸ್ಥೆ ಆಗ್ತಕ್ಕಂಥದ್ದು. ಇವರೆಲ್ಲ ಗರ್ಭಾವಸ್ಥೆ ಆಗ್ತಕ್ಕಂಥದ್ದಿಲ್ಲ ಪರಮಾತ್ಮನ ಇಚ್ಛಾ ಪ್ರಕಾರವಾಗಿ. ಆದ ಕಾರಣ ಏನಾಯ್ತು ಅಂದ್ರೆ ಈ ಶರದ್ಭ ಋಷಿಗಳಾಗಿರ್ತಕ್ಕಂಥವ್ರು ಅದರಿಂದ ಅವರು ರೇತಸ ಇರ್ತಕ್ಕಂಥದ್ರಿಂದ ಒಂದು ಹೆಣ್ಣು ಒಂದು ಗಂಡ ಇರ್ತಕ್ಕಂಥದ್ದು ಬಂತು. ಇದಕ್ಕೆಂದ್ರೆ ಇದಕ್ಕೆ ಯೋನಿಶ್ಚಯ ದೀಯತೆ ಅಂತ ಒಂದು ಸೂತ್ರ ಬರ್ತಾರಲ್ಲ ಮಧು, ಅಲ್ಲಿ ಅದಕ್ಕೆ ಕೆಳಗೆ ನೀವು ನೋಡಿದ್ರೆ ವ್ಯವಧಾನೇನ ಸೂಚಿಸ್ತು ಬಂತು ಇದ್ದಂತೆ ರುಚ್ಯತೆ. ದೊಡ್ಡ ವಿಷಯ ಅದು. ಸೂತಿರ ಅವ್ಯವಧಾನೇನ ಪ್ರಕೃತಿ ಸ್ಥಿತಿ ಉಭಯಾತ್ಮಕ ಸೂಚಿತ್ವ ಅದು ವಾಸುದೇವ ಪರಕುಮಾರ್. ಅದಕ್ಕೆ ಇದಕ್ಕೆ ಅರ್ಥವೇ ನಿಮಗೆ ಆ ಭಾಷೆ ಬರೋವೇ ಒಂದಿನ ಇರುತ್ತೆ. ಅರ್ಥ ಆಯ್ತಲ್ಲ. ಆದ ಕಾರಣ ವ್ಯವಧಾನ ಅಂದ್ರೆ ಒಂದು ಹಿಂದಿಸಿನ ಇಂಟರ್ಮಿಡಿಯೇಟ್ ಇಟ್ಟಿದ್ದು ಅವ ಹಡಗ ಅಂದ್ರೆ ಪುರುಷ ಅಂತ ಹೇಳ್ತಾರೆ. ಅವನೇ ಹಡಗ ಅಂತಂದ್ರೆ ಅವನ ಪ್ರಕೃತಿ ಅಂತ ಹೇಳ್ತಾರೆ. ಇದೆರಡು ಪರಮಾತ್ಮನಿಗೆ ಉಂಟು ಅಂತ. ಅದ್ರ ಮೇಲೆ ಅತಿವ್ಯಾಪ್ತಿ ದೋಷ ಇವರಿಗೂ ಬರ್ತಲ್ಲ ಅಂತಂದ್ರೆ ಅದು ಹೆಂಗಿಲ್ಲ ಅಂತಂಬದು ಅದು ಆ ಬ್ರಹ್ಮಸೂತ್ರ ಬರವಣಿಗೆ ಪಾಠದಲ್ಲಿ ಹೇಳ್ತಾನೆ. ವಿಷ್ಕಂಭ ಎಂಬುದಾಗಿರ್ತಕ್ಕಂಥ ಒಂದು 11 ರುದ್ರದಲ್ಲಿ ಒಂದರು. ಅವರು ಬಂದು ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಬಂದು ಸರ್ವ್ ಮಾಡ್ಬೇಕು ಸೇವಾ ಮಾಡ್ಬೇಕು ಅಂತ ತುಂಬಾ ಆಸೆ ಆಗಿರ್ತಕ್ಕಂಥದ್ದು ಬಿಟ್ರು. ಆ ವಿಷ್ಕಂಭ ಎಂಬುದಾಗಿರ್ತಕ್ಕಂಥದ್ದು ಕೃಪಾಚಾರ್ಯರು ಯಾರು ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರೆ ಇದ್ರೆ ತುಂಬಾ ಪುಣ್ಯ. ನಾನು ಶಿಷ್ಯ ಒಬ್ಬ ಏನ್ ಮಾಡಿದ ಅಂದ್ರೆ ಬರೀ ಭಾರತದಲ್ಲಿ ಬರೋ ಕ್ಯಾರೆಕ್ಟರ್ನೆಲ್ಲ ಲೆಫ್ಟಿಲ್ ಹಾಕೊಂಡು ಅವ್ರು ಯಾರು ಎಂಬುದನ್ನ ರೈಟಿಲ್ ಹಾಕೊಂಡು ಟ್ಯಾಬ್ಲೆಟ್ ಮಾಡಿ ಇಟ್ಟ. ಅದ ಕಾರಣ ಈ ಕೃಪಾಚಾರ್ಯರು ಯಾರು ಅಂತಂದ್ರೆ ವಿಷ್ಕಂಪ ಎಂಬುದಾಗಿರ್ತಕ್ಕಂಥ 11 ರುದ್ರದೇವರಲ್ಲಿ ಒಂದರು. ಅವರು ಬಂದು ಪರಮಾತ್ಮನಿಗೆ ತುಂಬಾ ಸೇವೆ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಅವರೀಗ ಬಂದರೆ ಅದು. ಆಮೇಲೆ ಈ ಬೃಹಸ್ಪತಿ ಆಚಾರ್ಯ ಈ ಫೀಮೇಲ್ ಚೈಲ್ಡ್ ಅಂತದಲ್ಲ ಅದು ಯಾರು ಅಂತಂದ್ರೆ ಅವ್ರು ಬೇರೆ ಯಾರು ಇಲ್ಲ, ಬೃಹಸ್ಪತಿ ಆಚಾರ್ಯರ ಹೆಂಡತಿ ಆಗಿರ್ತಕ್ಕಂಥ ತಾರಾವ ಇರ್ತಕ್ಕಂಥ ತಾನೆ ಈ ಫೀಮೇಲ್ ಚೈಲ್ಡ್ ಆಗಿ ಇರ್ತಕ್ಕಂಥವ್ರು. ಶರದ್ವಾನ್ ಋಷಿಗಳಾಗಿರ್ತಕ್ಕಂಥವ್ರ ಎತ್ತಿಸಿಂದ ಬಂದಿರ್ತಕ್ಕಂಥ ಒಂದು ಹೆಣ್ಣು ಒಂದು ಗಂಡು. ತಾವಿಬವು ಶಂತನು ದೃಷ್ಟವಾ ಕೃಪಾವಿಷ್ಟ ಸ್ವಕಂ ಗೃಹಂ. ಯಾಕ ಕೃಪಾಚಾರ್ಯರು ಅಂತ ಹೆಸರು ಬಂತು ಅಂತಂದ್ರೆ ನೋಡ್ರಿ, ಯಾಕೆಂದ್ರೆ ಶಂತನು ಮಹಾರಾಜ ಕಾಡಿಗೆ ಬಂದರ ವೇಳೆ ನೋಡಿದ ಈ ನಾಣಲ್ ಪೊದರ್ಲಿ 2 ಕೂಸುಗಳು ಬಿದ್ದಿದೆ, ಒಂದು ಗಂಡು ಒಂದು ಹೆಣ್ಣು ಬಿದ್ದಿದೆ. ತುಂಬಾ ಕೃಪೆಯಿಂದ ನೋಡಿದ. ಕೃಪಾ ಅಂದ್ರೆ ಔಟ್ ಆಫ್ ಪಿಟಿ ನೋಡಿದ. ಆದ ಕಾರಣ ಆ ಗಂಡಿಸಿ ಬಂದ ಕೃಪಾಚಾರ್ಯರು ಅಂತ ಹೆಸರಿಟ್ರು, ಆ ಹೆಣ್ಣಿಗೆ ಕೃಪಿ ಅಂತ ಹೆಸರಿಟ್ರು. ಅತ ಕೃಪಾಯಾಹ ವಿಷಯೋ ಯತಃ ಅತಃ ಪುತ್ರಸ್ಯ ಕೃಪಾ ಕನ್ಯಕಾಯಾಹ ಕೃಪಿ ಇತಿ ನಾಮ ಚಕ್ರೆ. ಆದ ಕಾರಣ ಆ ಕನ್ಯಾವಿಗೆ ಒಂದು ಕೃಪಿ ಅಂತ ಹೆಸರಿಟ್ರು. ಇದಕ್ಕೆ ಕೃಪಾ ಅಂತ ಹೆಸರು ಕೃಪಾಚಾರ್ಯರು ಅಂತ ಹೆಸರಿಟ್ರು. ಸಹ ಕೃಪಾ ವಿಷ್ಣು ತಪಶ್ಚಚಾರ ತಥಾ ಸರ್ವಲೋಕೇಶ್ವರೇಶ್ವರ ವಿಷ್ಣು ಪ್ರೀತಃ ತಸ್ಯ ಕೃಪಸ್ಯ. ಇದೊಂದು ಮುಖ್ಯವಾದ ಒಂದು ಪ್ರಮೇಯ. ಆಗ ಕೃಪಾಚಾರ್ಯರ ಇರ್ತಕ್ಕಂಥವ್ರು ಬಂದು ಚಿತ್ರವಾಗಿರ್ತಕ್ಕಂಥ ತಪಸ್ಸಾಗಿರ್ತಕ್ಕಂಥ ಮಾಡಿ ಕೃಷ್ಣ ವಿಷ್ಣುವನ್ನ ಸಂತೋಷಪಡಿಸರು. ಅದರಿಂದ ಏನಾಯ್ತು, ಆ ಎಲ್ಲಾ ಲೋಕಕ್ಕೂ ಯಜಮಾನನ ಇರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಇರ್ತಕ್ಕಂಥ ವಿಷ್ಣು ಇರ್ತಕ್ಕಂಥ ಮಾಡಿ ಅವರಿಗೆ ಒಂದು ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಏನ್ ಮಾಡಿದ ಅಂತಂದ್ರೆ ನೀವು ಬಂದು ಮುಂದಿನ ಇದರ ಬರುವ ಕಾಲದಲ್ಲಿ ಅವರು ಬಂದು ಈ ಶ್ರಾವಣಿ ಎಂಬುದಾಗಿರ್ತಕ್ಕಂಥ ಮನ್ವಂತರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರೇ ಆಗ್ತಾರೆ. ಕೃಪಾಚಾರ್ಯರ ಇರ್ತಕ್ಕಂಥವ್ರು ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಇದೆಲ್ಲ ಆಚಾರ್ಯರು ಇದು ಓದಿರ್ತಾರೆ ನಮಗೆ ತಿಳಿಯೋದು. ಇದು ಬಂದು ಏನಂದ್ರೆ ಅದು ಬಂದು ಒಂದು ದಿನ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯರು ಅಂತ ಒಂದು ಜನ ಅಂದ್ರೆ 860 ಕೋಟಿ ಇರ್ತ ಪ್ರಕಾರವಾಗಿ ಇರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಕೃಪಾಚಾರ್ಯರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು, ಈ ಶಂತನು ಮಹಾರಾಜನ ಕರ್ಕೊಂಡು ಹೋಗಿ ಮಗನಾಂಗ ಬೆಳೆಸ್ತಾ ಇದ್ದ. ಮಗನಾಂಗ್ ಬೆಳೆಸ ಬೇಡ ಅವ್ರ ಮಗ ಇರ್ತಕ್ಕಂಥ ಭೀಷ್ಮಾಚಾರ್ಯರು ಇದ್ದಾರ ದೇವವ್ರತ.
ದೇವವ್ರತನಿಗೂ ಈ ಕೃಪಾಚಾರ್ಯರಿಗೂ ತುಂಬಾ ಸ್ನೇಹವಾಗಿರ್ತಕ್ಕಂಥದ್ದು ಆ ಪ್ರಕಾರವಾಗಿ ಆಯ್ತು. ಯಾಕಂದ್ರೆ ಕೃಪಾಚಾರ್ಯರನ್ನ ಒಂದು ಕೃಪನ್ನ ಒಂದು ಮಗನ ಕೃಪ ಶಂತನು ಪುತ್ರವಂತ ಆಸೀತ್, ಒಂದು ಮಗನಂಗೆ ಇದ್ದ. ಆದ ಕಾರಣ ಸಹ ಸಂತನು ತಟೆ ಮಿಥುನಂ ಪಾಲಯಾಮಾಸ. ಆದ ಕಾರಣ ಶಂತನು ಮಹಾರಾಜನ ಇರ್ತಕ್ಕಂಥ ಆ ಕೃಪಾಚಾರ್ಯರು ಇಬ್ಬರನ್ನು ತನ್ನ ಕೃಪೆಯನ್ನು ತನ್ನ ಮಕ್ಕಳ ಹಂಗೆ ಬೆಳೆಸಿದ. ಕೃಪಾಚಾರ್ಯರ ಇರ್ತಕ್ಕಂಥವ್ರು ಎಲ್ಲಾ ಅಸ್ತ್ರಶಸ್ತ್ರವಾಗಿರ್ತಕ್ಕಂಥ ಕೊನೆಗಿರು ಅವರಿಗೂ ದೇವವ್ರತರಾಗಿರ್ತಕ್ಕಂಥವರಿಗೂ ವಿಚಿತ್ರವಾಗಿರ್ತಕ್ಕಂಥ ಸ್ನೇಹವಾಗಿರ್ತಕ್ಕಂಥದ್ದಾಯ್ತು ಎಂಬುದ ಹೇಳಿ, ಸರ್ವ ವೇದಾನ್ನೇ ನಿಧಿ ಜಗೌ ಅಧಿಜಗೌ ಸರ್ವಶಾಸ್ತ್ರಾಣಿ ಕೌಶಿಕಾತ್ ತತ್ವಜ್ಞಾನಂ ತಥಾ ವ್ಯಾಸಾತ್ ಆಪ್ಯ ಸರ್ವಜ್ಞತಾಂ ಗತಃ. ಕೃಪಾಚಾರ್ಯರ ಇರ್ತಕ್ಕಂಥವ್ರು ಎಲ್ಲಾ ಅಸ್ತ್ರವಾಗಿರ್ತಕ್ಕಂಥ ಅದನ್ನ ಕೌಶಿಕಾತ್ ಅಂದ್ರೆ ವಿಶ್ವಾಮಿತ್ರರು ಅಂತ ಅರ್ಥ. ವಿಶ್ವಾಮಿತ್ರರ ಇರ್ತಕ್ಕಂಥವ್ರನ್ನು ಮತ್ತು ವೇದವ್ಯಾಸ ದೇವರ ಇರ್ತಕ್ಕಂಥವ್ರಿಂದ ಎಲ್ಲಾ ವೇದಗಳಾಗಿರ್ತಕ್ಕಂಥದ್ದು, ಬ್ರಹ್ಮಸೂತ್ರಗಳಾಗಿರ್ತಕ್ಕಂಥದ್ದು, ಶಾಸ್ತ್ರವಾಗಿರ್ತಕ್ಕಂಥದ್ದನ್ನು ಕುಡಿಯಿತು. ಮತ್ತು ಇಲ್ಲಿ ಆ ಭೂಲೋಕಕ್ಕೆ ಗುರುಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರ ಹತ್ರದಿಂದ ಬ್ರಹ್ಮನಾಗಿರ್ತಕ್ಕಂಥ ಅವರ ಜ್ಞಾನವಾಗಿರ್ತಕ್ಕಂಥದ್ದನ್ನ ಪಡೆದು ಅವರು ಬಂದು ತನ್ನ ಯೋಗಿತಾ ಪ್ರಕಾರವಾಗಿ ಸರ್ವಜ್ಞತಾಂ ಗತಃ, ಸರ್ವಜ್ಞರಾಗಿ ಆಗಿದ್ರು ಅಂತಂದ್ರೆ ಫುಲ್ ನಾಲೆಜ್ ಇರ್ತಕ್ಕಂಥವರಾಗಿ ಕೃಪಾಚಾರ್ಯರಾಗಿರ್ತಕ್ಕಂಥವ್ರು ಆದರು ಹಾಗೆ ಹೇಳ್ಬಿಟ್ಟು ಅದಕ್ಕೆ ಮೇಲ್ ಬರ್ತಕ್ಕಂಥದ್ದು ಇವರು ನೋಡಿರಿ, ದೇವವ್ರತನ್ನ ನೋಡಿರಿ, ಸಂತನು ಮಹಾರಾಜನ ನೋಡಿರಿ, ಇವರೆಲ್ಲ ಯಾರು ತಮ್ಮ ಸ್ವರೂಪವನ್ನು ತಿಳಿಬಿಟ್ರಿ. ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಇದನ್ನ ಬರಾಬಾರ ಬದುಕಿದ್ರೆ ಹೇಳ್ತಾನೆ. ಇದಕ್ಕಿದ್ರೆ ದ್ರೋಣಾಚಾರ್ಯರು ತಪ್ಪ ಅದನ್ನ ಒಂದಿನ ಮಾತ್ರ ನೀವು ತಿಳ್ಕೊಂಡ್ಬಿಡ್ತೀರ. ಹಿಮಾವಲೋಕ ನ್ಯಾಯ ಅಂತ ಹೇಳೋರು. ಹಿಮಾವಲೋಕ ನ್ಯಾಯ ಅಂದ್ರೆ ಈ ತಮಿಳರ ಅಂತಾರಲ್ಲ, ಹಂಗೆ ಸಿಂಹ ಬಂದು ಮೆಜೆಸ್ಟಿಕ್ ನಡೆದು ಹೋಗ್ತು, ಒಂದ್ಸಾರಿ ಹೀಗೆ ತಿರುಗಿ ನೋಡೋದು, ಹಿಂದೆ ತಿರುಗಿ ನೋಡೋದು ಅಂತ ಮಾರಿ ದ್ರೋಣಾಚಾರ್ಯರ ಇರ್ತಕ್ಕಂಥವರು ಬಂದು ತಿರುಗಿ ನೋಡ್ತಾರಂತೆ. ಏನಪ್ಪಾ ನಾ ಎಂತ ಮಾರಿ ಬ್ರಾಹ್ಮಣನ ಇರ್ತಕ್ಕಂಥ ನಾ ಇದಕ್ಕೆಲ್ಲ ಬಂದೆ, ಈ ಯುದ್ಧಕ್ಕೆ ಬಂದೆ ಅಂತೇಳಿ ದೊಡ್ಡ ವಿಷಯ ದ್ರೋಣಾಚಾರ್ಯರದು. ಅದ್ರ ಮೇಲೆ ಅವರು ಬಂದು ಶಿಲೋಂಚ ವೃತ್ತಿ ಅಂತ ಮುಂದೆ ಹೇಳ್ತಾನೆ. ಶಿಲೋಂಚ ವೃತ್ತಿ ಅಂದ್ರೆ ಅವರು ಬಂದು ದುರ್ಯೋಧನ ಅಂತ ಕೇಳಿದ್ರು ಅಂದ್ರೆ ಬಂಗಾರದ ಬಟ್ಟಿಲ್ಲಿ ಅವನಿಗೆ ಬಂದು ತಂದ ಹಾಲು ಕೊಟ್ಟರುವ ಅದ್ರ ಒಬ್ಬರ ಹತ್ರ ಯಾವ್ದು ತಗೊಳ್ಳಾರು. ಅವ್ರು ಹೆಂಗ್ ಊಟ ಮಾಡ್ತಾ ಇದ್ರು ಅಂತಂದ್ರೆ ಅದು ಈ ಪ್ಯಾಡಿ ಫೀಲ್ಡ್ ಎಲ್ಲ ಹಾರ್ವೆಸ್ಟ್ ಆಗೋಣೆ ಅಲ್ಲಿ ಬಂದು ಒಂದು ಸ್ಥಳದಲ್ಲಿ ಬಿದ್ದಿರೋದು ನೋಡ್ರಿ, ಅದನ್ನ ಬರ್ಡ್ಸ್ ಎಲ್ಲ ತಿಂದು ಹೋದ್ಮೇಲೆ ಬಿಚ್ಚೆ ಇರ್ತಕ್ಕಂಥ ಅದನ್ನ ತಗೊಂಡ್ ಬಂದು ಅಡಿಗೆ ಮಾಡಿ ಊಟ ಮಾಡಿ ದೇವರನ್ನು ಕೊಟ್ಟು ತಿಳಕಂತ ಇದ್ದರವರು ಜ್ಞಾನ ಬುದ್ಧಿ ಆಯ್ತವರು. ಅದಕ್ಕಾರ ದ್ರೋಣಾಚಾರ್ಯರು ತುಂಬ ಅವರು ಸಾಮಾನ್ಯ ಅಲ್ಲ. ದ್ರೋಣಾಚಾರ್ಯರು ಬೇರೆ ಯಾರು ಇಲ್ಲ, ಬೃಹಸ್ಪತಿ ಆಚಾರ್ಯರೇ ಆಚಾರ್ಯರ ಇರ್ತಕ್ಕಂಥವ್ರು ತಿಳಿದಬೇಕು. ಅದ ಕಾರಣ ದ್ರೋಣಾಚಾರ್ಯರ ಲೈಫ್ ಆಗಿರ್ತಕ್ಕಂಥದ್ದು ನೋಡಿರಿ ಅಂತಂದ್ರೆ ನಮಗೆ ಗ್ರೇಟ್ ಭಕ್ತಿಯ ಇರ್ತಕ್ಕಂಥದ್ದು, ಪರಮಾತ್ಮನಲ್ಲಿ ಬರ್ತಕ್ಕಂಥ ಸಾಧನ. ಅವರಿಗೆ ಚತುರ್ಮುಖ ಬ್ರಹ್ಮದೇವರ ಆವೇಶವಾಗಿರ್ತಕ್ಕಂಥದ್ದು. ಬೃಹಸ್ಪತಿ ಆಚಾರ್ಯರು ನೀವು ನೋಡಿದ್ರೆ ಅದೇ ಸೂರ್ಯ ಚಂದ್ರ ಇತ್ಯಾದಿಗಳ ದೇವತೆಗಳಿಗಿಂತ ತುಂಬಾ ಮೇಲಿರ್ತಕ್ಕಂಥವ್ರ ತಾರತಮ್ಯದಲ್ಲಿ. ಆ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಯತ್ ಅಭಿಜಾತಃ ಸಹ ಕೃಪಃ ತದೈವ ಬೃಹಸ್ಪತಿ ಸೂನು ಅಗಾತ್ ಚ ಗಂಗಾ ಇರ್ತಕ್ಕಂಥದ್ದು ಈ ಶ್ಲೋಕದ ಅರ್ಥವಾಗಿರ್ತಕ್ಕಂಥದ್ದು. ಕೃಪಾಚಾರ್ಯರ ಇರ್ತಕ್ಕಂಥವ್ರು ಯಾವಾಗ ಹುಟ್ಟಿರೋ ಅದೇ ಕಾಲದಲ್ಲಿ, ಇದಕ್ಕೆಂದ್ರೆ ಕೃಪಾಚಾರ್ಯರು ಮತ್ತು ಈ ದ್ರೋಣಾಚಾರ್ಯರು ಮತ್ತು ಭೀಷ್ಮ ದೇವವ್ರತ ಇವರೆಲ್ಲ ಸಮಾನ ವಯಸ್ಸಲ್ಲಿ ಇರ್ತಕ್ಕಂಥವ್ರು. ಅದೇ ಕಾಲದಲ್ಲಿ ಕೃಪಾಚಾರ್ಯರು ಹುಟ್ಟ ಕಾಲದಲ್ಲಿ ಆಗ ಭರದ್ವಾಜ ಋಷಿಗಳಾಗಿರ್ತಕ್ಕಂಥವ್ರು ಅವ್ರು ಬಂದು ಯಾರು ಬೃಹಸ್ಪತಿ ಆಚಾರ್ಯರ ಮಕ್ಕಳು. ಭರದ್ವಾಜ ಋಷಿಗಳಾಗಿರ್ತಕ್ಕಂಥವ್ರು ಬೃಹಸ್ಪತಿ ಆಚಾರ್ಯರ ಮಕ್ಕಳು. ಆ ಭರದ್ವಾಜ ಋಷಿ ಮಗನಲ್ಲೇ ಬೃಹಸ್ಪತಿ ಆಚಾರ್ಯರು ತಿರುಗಿ ಹುಟ್ಟುತ್ತಾರೆ. ಭರದ್ವಾಜ ಋಷಿಗಳಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಬೃಹಸ್ಪತಿ ಆಚಾರ್ಯರ ಮಗ. ಆ ಭರದ್ವಾಜರ್ಲಿ ಮಗನಲ್ಲೇ ತಿರುಗು ಹುಟ್ಟುತ್ತಾರೆ. ಈ ವಿಷಯ ಇರ್ತಕ್ಕಂಥದ್ದು ಅದನ್ನ ದ್ರೋಣೇತಿ ನಾಮ ಚಕಾರ ತಾತಃ ಮುನಿ ಭರದ್ವಾಜ ಉತಸ್ಯ ವೇದಾನ್ನೇ ಅಧ್ಯಾಪಯಾಮಾಸ ಸಹ ಶಾಸ್ತ್ರ ಸಂಘಾನ್ ಸರ್ವಜ್ಞತಾಮಾಪ ಸಹ ಅಚಿರೇಣ. ಅದು ಈ ಶ್ಲೋಕ ಇರ್ತಕ್ಕಂಥದ್ದು ಹೇಳಿ ದ್ರೋಣಾಚಾರ್ಯರು ಯಾರು ಎಂಬುದನ್ನು ಗೊತ್ತು ಚೆನ್ನಾಗಿ ತಿಳ್ಕೊಂಡು ಅವರು ಹೆಂಗಿದ್ರು
ದುರ್ಯೋಧನ ಇರ್ತಕ್ಕಂಥ ಕಲಿ ಹೆಂಗ್ ಅವ್ರನ್ನ ಬಂದು ಹಿಡಕಂಡ. ಇದಕ್ಕೆಂದ್ರೆ ಅದಲ್ಲಿ ನಾವು ತಿಳ್ಕೊಬೇಕಾದ ಪ್ರಮೇಯ ಏನಿದ್ರೆ, ದ್ರೋಣಾಚಾರ್ಯರು ಎಷ್ಟು ದೊಡ್ಡವರ ಇದ್ರು ಕೂಡ ವಾಯುದೇವರಿಗಿಂತ ತುಂಬಾ ಕಡಿಮೆ ಆದ ಕಾರಣ ಕಲಿಯ ಇರ್ತಕ್ಕಂಥ ಬಂದು ನಿಗ್ರಹ ಹಿಡ್ಕೊಂಡು ಬಿಡುವ, ಅವ ಹೆಂಗ್ ಹಿಡ್ಕೊಂಡ ಆದ ಇತ್ಯಾದಿ ಕತೆ ಆ ದ್ರೋಣಾಚಾರ್ಯರ ಬಿಟ್ಟು ತನಿಯಾಗಿ ನಿಮಗೊಂದೇನೆ ಹೇಳ್ತೇನೆ. ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಭಾರತದಲ್ಲಿ. ಅವ ಏವಂ ಹರಿಚೇಯುವಾಸು ಶಾಂತರಂ ಧರ್ಮಂ ಪೇಯುವ ಅಂತ ಹಿಂದೆ ಬರ್ತಕ್ಕಂಥದ್ದು ಒಂದು ಮಾತು ಹೇಳ್ತಕ್ಕಂಥದ್ದು. ಅದೆಲ್ಲ ತುಂಬಾ ವೆರಿ ಇಂಟ್ರೆಸ್ಟಿಂಗ್, ವೆರಿ ಫಿಲಸಾಫಿಕಲ್, ತುಂಬಾ ನಾಲೆಡ್ಜಬಲ್. ಅದರಿಂದ ದ್ರೋಣಾಚಾರ್ಯರ ಅನುಗ್ರಹ ನಮಗೂ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು, ಅನೆಯ ಸೇವೆಯ ಶ್ರೀಶಃ ವೆಂಕಟೇಶೋ ಮರುತ್ಪ್ರಿಯ ನಾನು ಪ್ರೀತ ದದ್ಯಾನ್ಮೇ ಜ್ಞಾನ. ಇಲ್ಲಿ ಭೀಷ್ಮಾಚಾರ್ಯರ ಮುಂದೆ ಶತ್ರು ಮಹಾರಾಜನಿಗೆ ಬಂದು ಬರವಳೆ ನಮಗೆ ಭಾರತ ಕಥೆ ಬಿಟ್ಟ ಅಂತೆಲ್ಲ ಬರೋದು. ಈಗ ನಾವು ಬಂದು ಈ ಪ್ರಮೇಯದಲ್ಲಿ ಈ ಇಂಥ மாதிரி ಗ್ರೇಟ್ ಪರ್ಸನಾಲಿಟೀಸ್ ಎಲ್ಲ ಯಾರು, ಅವ್ರ ಸ್ವರೂಪ ಏನು, ಯಾರು ಇಂಥ மாதிரி ಹುಟ್ಟಿದ್ದಾರೆ, ಯಾವ ದೇವತೆ ಹುಟ್ಟಿದ್ದಾರೆ, ಇದೆಲ್ಲ ಎಲ್ಲಿ ಆಚಾರ್ಯರು ಸ್ವರೂಪ ನಿರ್ಣಯ ಮಾಡಿದ್ದಾರೆಯೋ ಅಲ್ಲಿ ನಾವು ಧೈರ್ಯವಾಗಿ ಸ್ವರೂಪ ನಿರ್ಣಯ ಹೇಳ್ಬೇಕು ಹೊರತಾಗಿ ನಾವಾಗಿ ಕಲ್ಪನೆ ಮಾಡಿ ಸ್ವರೂಪ ಇರ್ತಕ್ಕಂಥದ್ದು ಹೇಳಬಾರದು. ಒಂದು ಮುಖ್ಯವಾಗಿರ್ತಕ್ಕಂಥ ತತ್ವ. ಆದ ಕಾರಣ ಈ ದ್ರೋಣಾಚಾರ್ಯರ ಕಥೆ 30ನೇ ಪುಟದಲ್ಲಿ ಬರ್ತಕ್ಕಂಥದ್ದನ್ನ ಮುಂದಿನ ಭಾನುವಾರ ನೋಡೋಣ ಅಂತೇಳಿ ಕೃಷ್ಣ ಅನೆಯ ಸೇವೆಯ ಶ್ರೀಶಃ ವೆಂಕಟೇಶೋ ಮರುತ್ಪ್ರಿಯ ಕುಲಾನ ಪುಷ್ಪವತ್ ಪ್ರೀತಃ ದದ್ಯಾನ್ಮೇ ಜ್ಞಾನ ಸಂಪದ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. Uncle, thank you very much, Uncle. Lots and lots of information. So, reference text, we have to go back and look at the lineage and understand where everybody has come, Uncle. So, thank you very much for that. First 30 pages, I think we will have to go back and do the reference and understand. And notebook, we have to try and work it out as to what their lineage is, Uncle. Thank you very much. One question ಇವಾಗ ಬಂದು ದ್ಯೂನಾಮಕ ವಸುನೇ ಭೀಷ್ಮಾಚಾರ್ಯ ಅಂತ ಹೇಳಿ, ಆಮೇಲೆ ನಾನು ಇನ್ನೊಂದು ಎಲ್ಲೋ ಜಾಗದಲ್ಲಿ ಪ್ರಭಾಸ ಅಂತ ಒಂದು ವಸುನ್ ಹೆಸರೇ ಬಂದು ಭೀಷ್ಮಾಚಾರ್ಯ ಅಂತ ಹೇಳಿ ಎಲ್ಲೋ ಒಂದು ಜಾಗದಲ್ಲಿ ನೋಡಿದ ಪ್ರಭಾಸ ಅಂತ ಹೇಳಿ. ಸೊ ನೀವ್ ಹೇಳಿದಾಗ ಅದು ಡಿಫ್ರೆಂಟ್ ಮನ್ವಂತರದಲ್ಲಿ ಡಿಫ್ರೆಂಟ್ ಈ ತರ ಹೆಸರು ಬರತ್ತೆ ಅಂತ ತಗೋಬೇಕಲ್ವಾ? ಹೌದು. ಎಲ್ಲ ಯಾವ ಗ್ರಂಥದಲ್ಲಿ ಬರುತ್ತೆ? ಇಲ್ಲಿ ಭೀಷ್ಮಾಚಾರ್ಯರು ಇನ್ನೊಂದು ಎಲ್ಲೋ ಒಂದು ಜಾಗದಲ್ಲಿ ರೆಡ್ ಇನ್ ಒನ್ ಆಫ್ ದ ಬುಕ್ಸ್, ಅಂಕಲ್, ಪ್ರಭಾಸ ಅಂತ ಹೇಳಿ. ಪ್ರಭಾಸ ನೋಡ್ಬೇಕು. ಸೊ ನೀವು ಅಲ್ಲೇ ನೀವು ರೆಫರೆನ್ಸ್ ಕೊಡಿ. ಇಲ್ಲಿ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಮನ್ವಂತಲ್ಲಿ ಅವಿಭಾಸ ಅಂತ ಹೇಳಿ ಒಂದು ಬರತ್ತಂತನೂ ನೀವು ಹೇಳಿದ್ರಿ. ಭಾಗವತಂಲಿ ಬರತ್ತಂತ ಹೇಳಿ 8th ವಸು ಒಳಗ 8th ವಿಭಾವ ವಸು ಅಂತ ಹೇಳಿ. ಸಪ್ತ ಋಷಿಗಳಲ್ಲಿ ಹೆಸರಲ್ಲೇ ಚೇಂಜಸ್ ಇರೋದು. ಈ 11 ರುದ್ರನಲ್ಲಿ ಇರ್ತಕ್ಕಂಥದ್ದು ಚೇಂಜಸ್ ಇರೋದು. ಅದಕ್ಕಂದ್ರೆ ಆ ಕಲ್ಪದಲ್ಲಿ ಬೇರೆ ಹೆಸರು, ಸೇಮ್ ಪರ್ಸನಾಲಿಟಿ. ಸೊ ನಾವು ಬಂದು ಇವಾಗ ನಾವು ಏನ್ ಅನುಸಂಧಾನದಲ್ಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್. ದಿಸ್ ಇಸ್ ಇನ್ ವೈವಸ್ವತ ಮನ್ವಂತರದಲ್ಲಿ ಈ ತರ ಅರೇಂಜ್ಮೆಂಟ್ ಅಂತ ಹೇಳಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಲ್ವಾ? ಕರೆಕ್ಟ್. ಅರ್ಥ ಆಯ್ತು. ಫಂಟಾಸ್ಟಿಕ್. ಆಮೇಲೆ ಇನ್ನೊಂದು ಕ್ವೆಶ್ಚನ್ ಅಂಕಲ್, ಇವಾಗ ಬಂದು ಶಿವ ಗರುಡ ಶೇಷ ರುದ್ರ ಅಂತ ಹೇಳಿ ನಾವು ಹೇಳ್ತೀವಲ್ಲ, 5th ವೇದಿಕ್ ಪ್ಯಾಂಥಿಯನ್ಲಿ 5th ರ್ಯಾಂಕ್ ಅವರು ಗರುಡ ಶೇಷ ರುದ್ರ ಅಂತ ಹೇಳಿ. ಆ ರುದ್ರ ಬಂದು ಶಿವ ಪಾರ್ವತಿನ ಹಸ್ಬೆಂಡ್ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅದನ್ನ ನಾವು ವೇದಿಕ್ ಪ್ಯಾಂಥಿಯನ್ ಅಂತ ಹೇಳಿ ತಗೋತೀವಿ. ಇವಾಗ ಈ ರುದ್ರಾಸ್ ಇದ್ದಾರಲ್ಲ, ಏಕದಶ ರುದ್ರಾಸ್ ಇದ್ದಲ್ಲ, ಅದ್ರೊಳಗೆ ಶಂಕರ ಅಂತನೂ ಬರುತ್ತೆ, ಆಮೇಲೆ ಶಂಭು ಅವರೆಲ್ಲ ಇರ್ತಾರಲ್ಲ. ದೀಸ್ ಚಾಪ್ಸ್ ಬಂದು ದೇ ಕಮ್ ಇನ್ ಎವ್ರಿ ಮನ್ವಂತರ ಅಲ್ಲ, ಅಲಾಂಗ್ ವಿತ್ ಇಂದ್ರ, ಗರುಡ, ವಸು, ರುದ್ರ, ಆದಿತ್ಯ ಅವ್ರುಗಳೆಲ್ಲ ಒಂದೊಂದು ಮನ್ವಂತರದಲ್ಲಿ ಬರ್ತಾರೆ. ಸೊ ದೀಸ್ ರುದ್ರಾಸ್ ಆರ್ ಡಿಫರೆಂಟ್ ಫ್ರಮ್ ದಿ ಪರಮಶಿವ that is spoken of as a 5th rank. The soul is different. That is what I wanted to clarify. So Paramashiva is different from these Rudras because there is a lot of confusion ಅಲ್ಲಿ. ಯಾಕಂದ್ರೆ ಇಲ್ಲಿ ಶಂಕರ, ಶಂಭು ಅಂತೆಲ್ಲ ಇದ್ದಿದೆ. ಸೊ ದಿ ಶೈವೈಟ್ಸ್ ಆಲ್ಸೋ ಕಾಲ್ ದೇರ್ ಶಿವ ಶಂಭು, ಶಂಭೋ ಮಹಾದೇವ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಅವರು ರುದ್ರನ್ ಆಸ್ಪೆಕ್ಟ್ ಹೇಳೋದಲ್ವಾ, ನಾಟ್ ಫ್ರಮ್ ಪರಮಶಿವ. ಒಬ್ರೇ ಅಲ್ಲ, ಬೇರೆ ಬೇರೆ ಜೀವ. ಅದರೊಳಗೆ ಸುಪೀರಿಯಾರಿಟಿ ಇರ್ತಕ್ಕಂಥದ್ದು ಇದೆ. ರುದ್ರಾಣಂ ಶಂಕರಶ್ಚಾಸ್ಮಿ ಅಂತ ಗೀತಾಲ್ ಬರ್ತದೆ ನೋಡ್ರ. ಅದ ಕಾರಣ ಶಂಕರ ಅಂತ ಹೆಸರು ಇರ್ತಕ್ಕಂಥ ರುದ್ರ ಕಾಮನ್ ನೇಮ್. ಅವರು ಶಂಕರ ಅಂತ ಹೆಸರು ಇರ್ತಕ್ಕಂಥ ರುದ್ರನ ಇರ್ತಕ್ಕಂಥ ಈ 11 ರುದ್ರದಲ್ಲಿ ಸುಪೀರಿಯರ್ ಅಂತ. ಈ 11 ರುದ್ರ ಹೆಸರೇ ಪುರಾಣಗಳಲ್ಲಿ ಬೇರೆ ಬೇರೆಯಾಗಿ ಬರ್ತದೆ. ಅದು ಕಲ್ಪದಲ್ಲಿ ಟಿಪ್ಪಬೇಕಾಗ್ತದೆ. So we have to look at it carefully. ಆ ರುದ್ರಕ್ಕೂ ಈ 11 ರುದ್ರಕ್ಕೂ ಪರಮಶಿವಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ we have to understand. Yes, thank you.
Fantastic. Any other questions? ಇದೆಲ್ಲ ಪ್ರಮೇಯ ಆಚಾರ್ಯರು ಹೇಳಿರುತ್ತ ನಮಗೆ ತಿಳಿಯೋದಿಲ್ಲ ನಮಗೆ ಈ ಸ್ವರೂಪ ಎಲ್ಲ ಯಾರು ಕಂಡ್ರು ದ್ಯುನಾಮಕ ವಸ್ತು ತಾನೇ ಅಂದ್ಬಿಟ್ಟು ಅಲ್ಲಿ ನಿಮಗೆ ನಂದಗೋಪನ ಬರ್ತಾರಲ್ಲ ಅಲ್ಲಿ ನಂದಗೋಪ ಯಶೋಧ ಆಮೇಲೆ ದ್ರೋಣ ನಾಮಕ ವಸು ಅಂತ ಅಲ್ಲಿ ಹೇಳ್ತಾರೆ. ಈ ವಸೂಲಿ ಇರ್ತಕ್ಕಂಥ ಏನೇ ಆಚಾರ್ಯ ನಮ್ಮ ಅಪ್ಪ ಹೇಳಾರು, ನಮ್ಮ ಗುರುಗಳು ಆಚಾರ್ಯರು ಎಲ್ಲಿ ಸ್ವರೂಪ ನಿರ್ಣಯ ಮಾಡಿದ್ದಾರೆಯೋ ಅದ್ರ ಕೂಡ ನಿಲ್ಸಿಯೋ, ಬಾಕಿ ಯಾವುದಕ್ಕೂ ಏನೋ ಟ್ರೆಡಿಷನ್ ಬಂದಿದೆ ಅಂತ ಹೇಳೋ ಹೊರತಾಗಿ ಅದ್ರಲ್ಲಿ ಜಗಳ ಕದನ ಬೇಡ ಹಂಗೆ ಅಂದ್ಬಿಟ್ಟು ಅರ್ಥ ಆಯ್ತಲ್ಲ. ಇದಕ್ಕಂದ್ರೆ ಕೆಲವು ಮಠದಲ್ಲಿ ನೋಡಿರಿ ಅಂದ್ರೆ ಒಂದೊಂದು ಸ್ವಾಮಿಗಳು ಇವರು ಸ್ವರೂಪ ಅಂತ ಹಾಕಿರೋರು. ಅದಕ್ಕೆ ನೀವು ಕೇಳಿರಿ ಅಂತಂದ್ರೆ ವೇದ ಪ್ರಮಾಣ ಇಲ್ಲಿ ಒಂದೇ ಒಂದು ಸೀಕ್ರೆಟ್ ಹೇಳ್ಬಿಡ್ತಾನೆ. ನಮ್ಮ ಶ್ರೀರಂಗ ಮಧ್ವನಾಥ ಸ್ವಾಮಿಗಳು ಇರಾಬೇಡ ನಾ ಹೇಳೋದು 100 years ಬ್ಯಾಕ್, ಈವನ್ 125 years ಬ್ಯಾಕ್ ಆಗ ಬಂದು ಜಯತೀರ್ಥರ ಇರ್ತಕ್ಕಂಥವ್ರು ಇದ್ರ ದೇವರು ಅಂತ ಹೇಳ್ತಿರಲ್ಲ, ಅದಕ್ಕೆ ಇದೆ ಅಂದ್ಬಿಟ್ಟು ಅವರು ಒಂದು ಮಾತು ಹೇಳಿರುತ್ತಾರೆ. ಜಯತೀರ್ಥರ ಇರ್ತಕ್ಕಂಥವ್ರು ಇದ್ರ ದೇವರು ಅಂತ ಅದಕ್ಕೆ ವೇದ ಪ್ರಮಾಣ ಇಲ್ಲಪ್ಪ, ಆಚಾರ್ಯರು ವಾಯುದೇವರು ಅದಕ್ಕೆ ವೇದ ಪ್ರಮಾಣ ಇದೆ, ಆದ್ರೂ ಕೂಡ ನಾನು ನೆನೆಸಿದ್ದಾನೆ. ಆದ್ರೆ ಜಯತೀರ್ಥರ ಇರ್ತಕ್ಕಂಥವ್ರು ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು, ವಿಚಿತ್ರ ಸೇವಾ ಮಾಡಿದ್ದಾರೆ ಅಂತ ಇದ್ದಾರಲ್ಲ, ರೈಟ್. ಆದ ಕಾರಣ ಇಂದ್ರಾಂಶಭೂತರ ಇದ್ರೂ ಇರ್ಬಹುದು, ಇಲ್ಲಂಗಿರ್ಬಹುದು, ಇದ್ರ ಮೇಲೆ ವಿಚಾರ ಬೇಡ. ಜಯತೀರ್ಥರು ಹೇಳಿದ ಸುಧಾ ಮೇಲೆ ವಿಚಾರ ಮಾಡ್ರಿ ಅಂತ ಹೇಳಿರು. ಸುಶ್ರುತ್, one question uncle, ನೀವು ಹೇಳಿದ್ರಿ ಸಂಜೀವ ರಾಶಿಗಳು ಪ್ರೇ ಮಾಡ್ತಾರೆ ಡೋಂಟ್ ಲೆಟ್ ಮಿ ಬಿ ಬಾರ್ನ್ ಅಂತ, ಬಟ್ ಅನ್ಲೆಸ್ ಯು ಆರ್ ಬಾರ್ನ್ ಇನ್ ಹ್ಯೂಮನ್ ಫಾರ್ಮ್ ಯು ಕೆನಾಟ್ ಗೆಟ್ ಮೋಕ್ಷ, ಸೊ ವೈ ಡು ದೇ ಪ್ರೇ ನಾಟ್ ಟು ಬಿ ಬಾರ್ನ್? ಆ ಗರ್ಭದಲ್ಲಿ ಆಗ ಸಂಜೀವ ರಾಶಿ ಅವನಿಗೆ ಇಲ್ಲಿ ಬಂದ ಅಂದ್ರೆ ತಿರುಗು ಅಜ್ಞಾನ ಇತ್ಯಾದೆಲ್ಲ ಬಂದುಬಿಡೋದು ಅಂತ ಅವನಿಗೆ ತಿಳಿಯೋದಾಗ. But without birth, uncle, they cannot get moksha also, ಅಲ್ಲ? ಕರೆಕ್ಟ್. ಅವ ಬಂದು ಅವ ಅದು ಎದಕ್ ಹೇಳ್ತಾರೆ ಅಂದ್ರೆ ಇಲ್ಲಿ ಬಂದ್ರ ಬೆಳೆ ಇಷ್ಟು ಜ್ಞಾನಿಯ ಇದ್ದ ಅಂದ್ರೆ ಕೂಡ ಲೋಕದಲ್ಲಿ ಇರ್ತಕ್ಕಂಥ ವಿಷಯದ ಮೇಲೆ ಬಂದು ಡಿಸ್ಟ್ರಾಕ್ಟ್ ಆಗುವುದು ಅದನ್ನ ಎಂಫಸಿಸ್ ಮಾಡ್ಲಿಕ್ಕೋಸ್ಕರವಾಗಿ ಬಂದ ಶ್ಲೋಕ ಅದು. ಅದು ಅಪ್ಪ ನನ್ನ ಹುಟ್ಟಿಸ್ಬೇಡಪ್ಪ, ಹುಟ್ಟಿಸಿದ್ರೆ ತಿರುಗು ಜ್ಞಾನ ಎಲ್ಲ ಬರೋದು, ಇಲ್ಲಿ ನಿನ್ನೆ ನೆನೆಸ್ತಾ ಇರ್ತೇನೆ ಅಂತ ಪ್ರೇ ಮಾಡುತ್ತಂತೆ ಆ ಚೈಲ್ಡ್ ಸಂಜೀವ ರಾಶಿಯ ಇದ್ರೆ. Thank you, uncle. Namaskar, Guruji. Everything is predestined. First itself, now that Amba story also, she is that Virangi, Aurad, how she's been cursed and she's been born as Amba. Idella muncheve gottidde everyone has come. Is it the same for us also? We are sowing what we are reaping, Allah. It's already known till the end what is going to happen. And muncheve destined agide idu. ಎಲ್ಲಿ ಅಂಬಾ ಅಂಬಿಕಾ ಅಂಬಾಲಿಕಾ ಇನ್ಮೇಲೆ ತನ್ ಬರ ಹೋಗುತ್ತಾ? Pratibhaji, you are muted. Oh, sorry. No, I'm just asking, Amba Kate, when we see every character, when we see, they are all cursed, they are born. It is already destined. The end itself, the Kate Akta Mundeve Gottitala. When Amba is born, she knows that earlier she was a Varangi, everything is. ಪೂರ ತಿಳಿಲಾರ್ದು ಅಂಬಾ ಬಂದು ಕಾಶಿರಾಜನ್ ಚಂದ ತಿಳ್ಕೊಳ್ರಿ. ಅಂಬಾ ಕಾಶಿರಾಜನ್ ಮಗಳ ಹುಟ್ಟಿರವಳೆ, ನಾಥನ್ ದುನಾಗ ಹೊಸುವ ಇರ್ತಕ್ಕಂಥ ಅವನ ಹೆಂಡತಿಯ ಇದ್ದ ವರಾಂಗಿ ಅಂತ ಅವಳಿಗೆ ಗೊತ್ತಿರ್ಲಾರ್ದು. ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಕತೆ ಹೀಗೆ ಹೋಗ್ಬೇಕು ಅಂತ ದೇವ್ರು ನಮ್ಗೆ ಮಾಡಿ ಇಟ್ಟಿದಾರಲ್ಲ, ಅದು ಕರೆಕ್ಟ್. ಹಾಗೆ ನಮ್ಮ ಜೀವನ ನಮ್ಮ ಸ್ವಭಾವ ಕರ್ಮ ನಮ್ಮ ಪ್ರಯತ್ನದ ಮೇಲೆ ಕೊನೆಯಲ್ಲಿ ಅಲ್ಲಿ ಬಂದು ಬಿಡ್ಬೇಕಂತಾನೆ. ನಮ್ಮ ಸ್ವಭಾವ, ನಮ್ಮ ಅನಾದಿ ಕರ್ಮ, ನಮ್ಮ ಪ್ರಯತ್ನದ ಮೇಲೆ. ಈಗ ನನ್ಗೂ ನಿಮಗೂ ಎಲ್ಲರಿಗೂ ಇದು ಅಪ್ಲಿಕಬಲ್. ಇದಕ್ಕೆ ದೇವ್ರು ಮಾಡಿ ಇಟ್ಟಿದ್ದಾನಂದ್ರೆ ದೇವ್ರು ಮಾಡಿ ಇಟ್ಟಿದ್ದಾನ ಅಂತಂಬುದು ಅವನಾಯಿ ಮಾಡಲ್ಲ ಅಂತ ತಿಳ್ಕೊಳ್ರಿ. ನಮ್ಮ ಸ್ವಭಾವ ಅವನಾಗಿ ಮಾಡಿ ಇಟ್ಟಿದ್ದಾನಂದ್ರೆ ನೀವು ಒಬ್ಬರನ್ನ ಯಾಕೆ ಒಳ್ಳೇದ ಮಾಡಿ ಇಟ್ಟಿ ಒಬ್ಬನ ಯಾಕೆ ಕೆಟ್ಟವನಾಗಿ ಮಾಡಿ ಇಟ್ಟಿ ಅಂತ ಬರೋದಿಲ್ಲ. ಇದಕ್ಕೆಂದ್ರೆ ಒಂದು ಲೈನ್ ಹೇಳ್ತಾನೆ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದಿ ಮೈನ್ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಿಯಾನಿಟಿ ಅಂಡ್ ವೇದಾಂತಿಕ್ ಫಿಲಾಸಫಿ. ಸೋಲ್ಸ್ ಆರ್ ಕ್ರಿಯೇಟೆಡ್ ಬೈ ಗಾಡ್ ಅಂತಾರೆ ಅವರು. Souls are not created by God, but Deha is created. If souls are created by God means, then why should ಒಬ್ಬ ಪುಣ್ಯ ಮಾಡ್ತಾ ಇರ್ಬೇಕು, ಒಬ್ಬ ಟೆರರಿಸ್ಟ್ ಯಾಕಿರ್ಬೇಕು? ದೇವ್ರು ಯಾಕಂತ ಮಾಡಿದ ಅಂತ ವೈಷಮ್ಯ ನೈರ್ಗಣ್ಯ ದೇವ್ರಿಗೆ ಬರೋದು. ಅರ್ಥ ಆಯ್ತಲ್ಲ?
ಆದ ಕಾರಣ ಅಲ್ಲ. ಆದ ಕಾರಣ ಎಲ್ಲ ದೇವರಿಗೆ ಮಾಡಿ ಇಟ್ಟಿದ್ದಾನ. ಅದಕ್ಕೆ ತಾನೇ ನೀವು ನೋಡ್ರಿ ಬೀದಿಯಿಂದ ಒಂದು ಹೇಳ್ತಾರಲ್ಲ, ಬೀದಿ ಎಂಬುದು ನೀವು ಕೇಳಿರಿ. ಬೀದಿ ಎಂಬುದಕ್ಕೆ ನೀವು ಟ್ರಾನ್ಸ್ಲೇಷನ್ ನೋಡ್ರಿ ಇದ್ರೆ ಫೇಟ್ ಅಂತ ಹಾಕಿರೋದು ಡಿಕ್ಷನರಿಲಿ. ಬೀದಿ ಅಂತಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರು ನಮ್ಮ ಹಣೆಯಲ್ಲಿ ಏನ್ ಬರುತ್ತಾರೆಯೋ ಅದ್ರ ಪ್ರಕಾರ ನಡೆಯೋದು ಅಂತ ಅರ್ಥ. ವಿಧಿ ಪ್ರಕಾರ ನಡೆಯೋದು ಅಂತಂದ್ರೆ ಬ್ರಹ್ಮದೇವರು ಏನು ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಏನು ಜೀವನಿಗೆ ಇಟ್ಟಾರೆಯೋ ಅದ್ರ ಪ್ರಕಾರ ನಡೆಯೋದು ಅಂತ ಅರ್ಥ. ನಮಗೆ ತಿಳಿದು ನಾವು So we have to do there is no coincidence. There is no coincidence in life at all. ಅಲ್ಲ accident, coincident ಯಾವ್ದು ಇಲ್ಲ. It is all planned. Everything is destined. There is no coincidence. but we don't know. We don't know. Yeah. We don't know. Planned by whom? Planned by God. Based on ಯಾವುದು? ನಿಮ್ಮಲ್ಲಿ ಜೀವಕರ್ತೃತ್ವದ ಪುಸ್ತಕ ಇದೆಯಾ? 3ನೇ ಬುಕ್ ಇಲ್ಲ, ಜೀವಕರ್ತೃತ್ವ ಇಲ್ಲ. ಇವನ್ ರಾಜ- ಅದನ್ನ ನೀವು ದಯಮಾಡಿ ಓದ್ರಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತಿದೆ. ಪಾರ್ಟ್ ಸಿ ಮಾತ್ರ ನೀವು ಓದ್ಬಿಟ್ರಿದ್ರೆ ಸಾಕು. ನಂಗೆ ಈ ಕ್ವಶನ್ ಎಲ್ಲ ಆನ್ಸರ್. ಆಯ್ತು ಗುರುಜಿ. ನಮಸ್ಕಾರ. ನಮಸ್ಕಾರ. ಅಂಕಲ್ ಇದ್ರೊಳಗಲ್ಲ ಒಂದು ಲಾಸ್ಟ್ ಕ್ವಶನ್, ಒಂದು ಲಾಸ್ಟ್ ಕಮೆಂಟ್ ಅಂಕಲ್, ಬಟ್ ಐ ವಾಂಟ್ ಯು ಟು ಚೇಂಜ್. ಇವಾಗ ಬಂದು ಇವರು ಪಂಚಪಾಂಡವರು ಹುಟ್ಟಿದ್ದಾರೆ. ಯಮದೇವರು, ಅರ್ಜುನ, ಆಮೇಲೆ ಅಶ್ವಿನಿ ಟ್ವಿನ್ಸು, ಇಂದ್ರ, ಅದೇ ಇಂದ್ರ, ಯಮ, ಅಶ್ವಿನಿ ಟ್ವಿನ್ಸು, ವಾಯುದೇವರು ಹುಟ್ಟಿದ್ದಾರೆ. ಈ 5 ಜನದಲ್ಲಿ ವಾಯುದೇವ್ರಿಗೆ ಮಾತ್ರ ಇತ್ತಮೇವ ನಿಹಿತಂ, ನಾನು ವಾಯು ಅಂತ ಹೇಳಿ ಯಾವಾಗ್ಲೂ ಗೊತ್ತಿರತ್ತೆ. ಮಿಕ್ಕಿದವ್ರಿಗೆ ನಾನು ಯಮ, ನಾ ಇಂದ್ರ, ನಕುಲ ಸಹದೇವ ಅಂತ ಹೇಳಿ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿರ್ಲಾರ್ದು ಒಂದು ಚಿಕ್ಕ ಪಾಯಿಂಟ್ ನಿಮ್ಗೆ ಹೇಳ್ತಾನೆ, ನೀವು ಕೇಳಿದ ಕಾರಣ. ಈಗ ವಿದುರ್ನ ಇರ್ತಕ್ಕಂಥವನು ಯಮ ತಾನೆ ಯಮ ಅಲ್ವಾ? ಧರ್ಮರಾಜನ ಇರ್ತಕ್ಕಂಥವನು ಯಮರಾಜ ತಾನೆ. ಆಗ ಅವ ಬಂದು ವಿದುರ್ನಿ ನಮಸ್ಕಾರ ಮಾಡ್ತಾನೆ ಚಿಕ್ಕಪ್ಪ ಅಂತ. ನಾತಾನಿಯೋ ನೀನು ಅಂತ ಹೇಳಿರ್ಬೇಕಲ್ಲ. ತಿಳಿಲಾರ್ದು ದೇವರು ಮಾಯಾ ಒಂದು ವಿಚಿತ್ರ ಶಕ್ತಿ ಆಗಿರ್ತಕ್ಕಂಥದ್ದು. ಆದ ಕಾರಣ ತಿಳಿಲಾರ್ದು. ಅವನಿಗೂ ತಿಳಿಲಾರ್ದು. ಅವನ ಇನ್ನೊಂದು ರೂಪ ಬಂದದಲ್ಲ, ಅದು ತಿಳಿಲಾರ್ದು. ತಿಳಿದಿತ್ತು ಅಂದ್ರೆ ವಿದುರ ಹೇಳಬೇಡ, ವಿದುರ ನಾನು ನೀನು ಹೊಂದುತ್ತಾನೆ ಅಂತ ಹೇಳಿರುವಂತಲ್ಲ, ಚಿಕ್ಕಪ್ಪ ಅಂತ ಕೂತಾನವ. ಸೊ ಅಲ್ಲಿ ನಾವು ಅದನ್ನು ಅನ್ಕೋಬೇಕು. ಅಲ್ಲಿ ಅನುಸಂಧಾನ ಅನ್ನೋದು ದೇವರೇ, ಅಜ್ಞಾನನು ದೇವರೇ ಆ ಟೈಮ್ಲಿ ಅವ್ರಿಗೆ ಕೊಡೋದು ಅಂತ ಹೇಳಿ ನಾವು ಅನ್ಕೊಬೇಕಲ್ವಾ? ಪ್ರವೃತ್ತಿ ನಡಿಬೇಕು, ಒಂದು ಸಾಧನೆ ನಡಿಬೇಕು, ಹಂಗೆಂಬ ಅದಕ್ಕೋಸ್ಕರವಾಗಿ ಅದು ಮಾಡ್ತಾ ಇದ್ದಾನೆ. Very nice, uncle. Thank you very much. Any other questions? Okay, if there are no other questions, thank you very much, uncle. Look forward to next Sunday. ಬೆಂಗಳೂರು ಹಾಕ್ರಿ, ನಿಮ್ಮ ಅಕ್ಕಗೆ ಹಾಕ್ರಿ ಒಂದ್ಸರಿ. ಇದ್ದಾರಲ್ಲಿ ಬೆಂಗಳೂರು ನಿಮ್ಮ ಪದ್ಮಜಾಗೆ ಇದ್ದೀನಿ ಅಂಕಲ್, ಲೈನ್ ಅಲ್ಲಿ ಇದ್ದೀನಿ, ನಾನು ಇದ್ದೀನಿ ಇಲ್ಲಿ. ಇದ್ಯಾ? ಇಲ್ಲ, ಹಾ, ಒಂದು ಇದ್ದೀನಿ. ತಿಂಗಳು 4 ವಾರ ನಿನ್ನ ನೋಡಲ್ಲ, ಅದಕ್ಕೆ ತಾನು ಹೇಳಿದೆ. ಇಲ್ಲ ಚಂದ ಇಲ್ಲ, ಇದ್ದೀನ? ಹೋದ್ ವಾರ ಬಂದಿಲ್ಲ ಅಂಕಲ್, ಇದ್ದೀನಿ ನಾನು. ರೈಟ್, ಒಳ್ಳೇದು. ನಮಸ್ಕಾರ uncle. ದೀರ್ಘ ಸುಖ ಒಳ್ಳೇದು. ನಮಸ್ಕಾರ. Right. See you next Sunday, everyone. Thank you very much. Hare Krishna. ದ್ರೋಣಾಚಾರ್ಯರು